Hi friends, welcome to Inquest. ಇವತ್ತಿನ ಕ್ಲಾಸ್ ಅಲ್ಲಿ ನಾವು 18 ನವೆಂಬರ್ 2021 ಡೈಲಿ ಕರೆಂಟ್ ಅಫೇರ್ಸ್ ನ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ನಾವು ದಿ ಹಿಂದೂ, ಡೆಕ್ಕನ್ ಹೆರಾಲ್ಡ್, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಮತ್ತೆ ಗವರ್ನಮೆಂಟ್ ವೆಬ್ಸೈಟ್ಸ್ ಇಂದ ತೆಗೆದುಕೊಂಡಿರ್ತೇವೆ. ಸೊ ಇದರ ಜೊತೆ ಇನ್ಕ್ವೆಸ್ಟ್ ಚಾಲೆಂಜ್ ಕೂಡ ಕೊಟ್ಟಿರ್ತೇವೆ. ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಸೊ ಯಾರೆಲ್ಲ ಆನ್ಸರ್ ಮಾಡ್ತಾರೆ, ಸೊ ವಿ ಗಾಟ್ ಟು ಅಕ್ನಾಲೇಜ್ ದೇರ್ ನೇಮ್ಸ್ ಇನ್ ದಿ ನೆಕ್ಸ್ಟ್ ಪ್ರೆಸೆಂಟೇಷನ್. So all these activities are useful for your UPSC, KPSC, Group C exams, PSI and all other competitive exams. So let's see the index of today's discussion. Number 1, Cabinet approves continuation of Pradhan Mantri Gram Sadak Yojana, that is 1, 2 and road connectivity project. So ಈ ಗ್ರಾಮ್ ಸಡಕ್ ಯೋಜನೆ ಅಂದ್ರೆ ಏನು? ಸೊ ಇದು 1, 2 ಮತ್ತೆ ರೋಡ್ ಕನೆಕ್ಟಿವಿಟಿ ಪ್ರಾಜೆಕ್ಟ್ ಎಲ್ಲಿ ರೆಸ್ಯೂಮ್ ಮಾಡ್ಲಿಕ್ಕೆ ಡಿಸೈಡ್ ಮಾಡಿದ್ದಾರೆ. ಸೊ ಈ ಎಲ್ಲ ಮಾಹಿತಿಯನ್ನ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡೋಣ. So article number 2, cabinet approves USOF scheme. So USOF ಅಂದ್ರೆ ಏನು? ಸೊ ಈ ಸ್ಕೀಮ್ ಇಂದ ಯಾರಿಗೆ ಬೆನಿಫಿಟ್ ಆಗುತ್ತೆ, ಸೊ ಅನ್ನೋ ಮಾಹಿತಿನ ನಾವು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಆರ್ಟಿಕಲ್ ನಂಬರ್ 3 is related to NRC. Only 1032 doubtful cases referred for review. ಸೊ ಈ ನ್ಯಾಷನಲ್ ರಿಜಿಸ್ಟ್ರೇಷನ್ ಆಫ್ ಸಿಟಿಜನ್ಶಿಪ್ ಏನಿತ್ತು, ಸೊ ಅದರಲ್ಲಿ ಬರೀ 1032 ಮಾತ್ರ ಡೌಟ್ಫುಲ್ ಕೇಸಸ್ ಇದೆ. ಸೊ ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ NRC ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸೊ ಆರ್ಟಿಕಲ್ ನಂಬರ್ 4, ಜಿಕಾ ವೈರಸ್ ಔಟ್ ಬ್ರೇಕ್ಸ್ ಅಂಡ್ ಆಪರ್ಚುನಿಟಿ ಟು ಇಂಪ್ರೂವ್ ಹೆಲ್ತ್ ಕೇರ್ ಇನ್ ಇಂಡಿಯಾ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಜಿಕಾ ವೈರಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಬರೋಣ. ಸೊ ಅದಕ್ಕಿಂತ ಮುಂಚೆ ಇನ್ಕ್ವೆಸ್ಟ್ ಚಾಲೆಂಜ್ ಏನ್ ಕೊಟ್ಟಿದ್ವಿ 8. ಸೊ ಇದರ ಕೀ ಆನ್ಸರ್ಸ್ ಇಲ್ಲಿರುತ್ತೆ. ಸೊ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಕ್ವೆಶ್ಚನ್ ನಂಬರ್ 3 ಗೆ ರಾಂಗ್ ಆನ್ಸರ್ ಕೊಟ್ಟಿದ್ದಾರೆ. ಸೊ ಅದರಿಂದ ಕ್ವೆಶ್ಚನ್ ನಂಬರ್ 3 ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ವಿತ್ ರೆಫರೆನ್ಸ್ ಟು ಅಂಟಾರ್ಟಿಕ್ ಟ್ರೀಟಿ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟಿದ್ವಿ. ಫಸ್ಟ್ ಸ್ಟೇಟ್ಮೆಂಟ್ ಏನಿತ್ತು ಅಂದ್ರೆ, ದಿ ಅಂಟಾರ್ಟಿಕ್ ಟ್ರೀಟಿ ರಿಮೈನ್ಸ್ ದಿ ಓನ್ಲಿ ಎಕ್ಸಾಂಪಲ್ ಆಫ್ ಅ ಸಿಂಗಲ್ ಟ್ರೀಟಿ ದಟ್ ಕವರ್ಸ್ ದಿ ಹೋಲ್ ಕಾಂಟಿನೆಂಟ್. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. India is not a member of this treaty ಅಂತ ಕೊಟ್ಟಿದ್ದಾರೆ. Actually this statement is wrong. So India is actually the member of this treaty, but il not ಅಂತ ಇದೆ. ಸೊ ಇದನ್ನ ಎಲ್ಲರೂ ನೀವು ಇದನ್ನು ಟ್ರೂ ಅಂತ ಮಾಡಿದೀರಾ. ಸೊ ಸ್ಟೇಟ್ಮೆಂಟ್ ನಂಬರ್ 3 ಏನಿತ್ತಂದ್ರೆ, ಇಟ್ ಹೆಡ್ ಕ್ವಾರ್ಟರ್ಡ್ ಇನ್ ಬ್ಯೂನಸ್ ಐರಿಸ್, ಅರ್ಜೆಂಟೈನಾ. ಸೊ ಇದು ಕೂಡ ಟ್ರೂ ಸ್ಟೇಟ್ಮೆಂಟ್ ಆಗಿರುತ್ತೆ. ಹಾಗಿದ್ರೆ ಸರಿಯಾದ ಉತ್ತರ ಏನು ಅಂದ್ರೆ 1 and 3. ಸೊ ತುಂಬಾ ಜನ ಆಪ್ಷನ್ ಡಿ ಆನ್ಸರ್ ಮಾಡಿರ್ತೀರಾ. ಸೊ ಪ್ಲೀಸ್ ಈ ತರ ಮೈನ್ಯೂಟ್ ವರ್ಡ್ಸ್ ಇರುತ್ತೆ ನಾಟ್ ಅಂತ, ಸೊ ಅದನ್ನ ನೀವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಸೊ ಎನಿವೇಸ್, so thanks for your participation. So Basuraj, Altav, Ningu and Parmesh. So thank you. We want more such participations in the quiz. So thank you very much. So with this, let's go to the first article of the day. So Cabinet Committee on Economic Affairs. So ಈ article Cabinet Committee of Economic Affairs ಗೆ ಸಂಬಂಧಪಟ್ಟಿರುತ್ತೆ. So Cabinet approves continuation of Pradhan Mantri Gram Sadak Yojana, that is 1. And same Yojana number 2 and road connectivity project for left wing extremism affected areas. ಅಂದ್ರೆ ಎಲ್ಲೆಲ್ಲಿ ನಕ್ಸಲ್ affected areas ಇದೆಯೋ, ಸೊ ಅದನ್ನ ನಾವು ಎಕ್ಸ್ಟ್ರೀಮಿಸಮ್ ಅಫೆಕ್ಟೆಡ್ ಏರಿಯಾಸ್ ಅಂತ ಕರಿತೀವಿ. ಸೊ ಈ ಒಂದು ಪ್ರದೇಶಗಳಲ್ಲಿ ಸೊ ಈ ಗ್ರಾಮ್ ಸಡಕ್ ಯೋಜನೆ ಏನಿದೆ ಅದನ್ನ ಮತ್ತೆ ರೀಸ್ಟಾರ್ಟ್ ಮಾಡಲಾಗಿದೆ. ದಿ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಚೇರ್ಡ್ ಬೈ ದಿ ಪ್ರೈಮ್ ಮಿನಿಸ್ಟರ್. ಸೊ ಇದರ ಚೇರ್ಪರ್ಸನ್ ಯಾರಾಗಿರ್ತಾರೆ ಅಂದ್ರೆ ಯಾವಾಗ್ಲೂ ದೇಶದ ಪ್ರಧಾನ ಮಂತ್ರಿ ಆಗಿರ್ತಾರೆ. ಸೊ gave its approval to the proposals of Department of Rural Development, Ministry of Rural Development for continuation of Pradhan Mantri Gram Sadak Yojana 1 and 2 up to September 2022 for completion of balance road and bridge work. So ಈ balance road ಮತ್ತೆ bridge work ಏನಿತ್ತು, ಸೊ ಇದು ಡ್ಯೂ ಟು ಕೋವಿಡ್ ಹಾಲ್ಟ್ ಆಗಿರುತ್ತೆ. ಸೊ ಇದನ್ನ ಮತ್ತೆ ರೀಸ್ಟಾರ್ಟ್ ಮಾಡಲಾಗಿದೆ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾವೇನ್ ನೆನ್ಪಿಟ್ಕೊಳ್ಬೇಕಂದ್ರೆ, ಸೊ ಈ ಗ್ರಾಮ್ ಸಡಕ್ ಯೋಜನಾ ಏನಿದೆ, ಸೊ ಇದು ಮಿನಿಸ್ಟ್ರಿ ಆಫ್ ಟ್ರಾನ್ಸ್ಪೋರ್ಟೇಷನ್ ಕೆಳಗಡೆ ಬರೋದಿಲ್ಲ. ಸೊ ಇಲ್ಲಿ ನೋಡಿ, ಇಟ್ ಕಮ್ಸ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಸೊ ನಾವು ರಸ್ತೆ ನಿರ್ಮಾಣ ಅಲ್ವಾ, ಟ್ರಾನ್ಸ್ಪೋರ್ಟೇಷನ್ ಮಿನಿಸ್ಟ್ರಿ ಅನ್ಕೊಂಡ್ರೆ ಅದು ತಪ್ಪಾಗಿರುತ್ತೆ. ಸೊ ಇಟ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ದಿ Cabinet Committee on Economic Affairs also approved continuation of road connectivity project for left wing extremism affected area up to March 2022. So March 2020 ಈ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅಫೆಕ್ಟೆಡ್ ಏರಿಯಾಸ್ ಏನಿರುತ್ತೆ ಅಂದ್ರೆ ಈ ನಕ್ಸಲ್ ಅಫೆಕ್ಟೆಡ್ ಏರಿಯಾಸ್ ಏನಿದೆ, ಸೊ ಇಲ್ಲಿ ರೋಡ್ ಕನೆಕ್ಟಿವಿಟಿ ಪ್ರಾಜೆಕ್ಟ್ ನ ಮಾರ್ಚ್ 2023 ಕಂಟಿನ್ಯೂ ಮಾಡೋದಕ್ಕೆ ಕ್ಯಾಬಿನೆಟ್ ಕಮಿಟಿ ಡಿಸೈಡ್ ಮಾಡಲಾಗಿರುತ್ತೆ. ಸೊ ದಿಸ್ PMGSY ಪ್ರಮೋಟ್ಸ್ ಯೂಸ್ ಆಫ್ ನ್ಯೂ ಅಂಡ್ ಗ್ರೀನ್ ಟೆಕ್ನಾಲಜಿ. ಸೊ ಇಲ್ಲಿ ಗ್ಲೋಬಲ್ ವಾರ್ಮಿಂಗ್ ನ ರಿಡ್ಯೂಸ್ ಮಾಡ್ಲಿಕ್ಕೆ ಸೊ ಹೊಸ ಮತ್ತು ಗ್ರೀನ್ ಟೆಕ್ನಾಲಜಿನ ಯೂಸ್ ಮಾಡಿ ರೂರಲ್ ರೋಡ್ ನ ಏನ್ ಮಾಡ್ತಾರೆ ಅಂದ್ರೆ ಕನ್ಸ್ಟ್ರಕ್ಷನ್ ಆಫ್ ರೂರಲ್ ರೋಡ್ ಮಾಡ್ತಾರೆ. ಸೊ ಲೋಕಲಿ ಅವೈಲಬಲ್ ಮೆಟೀರಿಯಲ್ಸ್ ಆರ್ ಯೂಸ್ಡ್.
in road construction in order to promote cost effective and fast construction. So usually ಏನಂದ್ರೆ so one of the most polluting sector ಅಂದ್ರೆ ಈ ಟ್ರಾನ್ಸ್ಪೋರ್ಟೇಷನ್ ಇಂಡಸ್ಟ್ರಿ ಇಂದ ಸೊ ಹೆಚ್ಚಾಗಿ ಈ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಸೊ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಸೊ ಲೋಕಲಿ ಅವೈಲಬಲ್ ಮೆಟೀರಿಯಲ್ ಏನಿರುತ್ತೋ ಅಂದ್ರೆ ಆ ರಸ್ತೆ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳು ಆ ಲೋಕಲಿ ಅವೈಲಬಲ್ ಏನಿರುತ್ತೋ ಸೊ ಅದನ್ನ ಯೂಸ್ ಮಾಡ್ಕೊಂಡು ಸೊ ಅದು ಕಾಸ್ಟ್ ಕೂಡ ರಿಡ್ಯೂಸ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಪೊಲ್ಯೂಷನ್ ಕೂಡ ಕಂಟ್ರೋಲ್ ಮಾಡಬಹುದು. ಅದ್ರ ಜೊತೆಗೆ ಕನ್ಸ್ಟ್ರಕ್ಷನ್ ವರ್ಕ್ ಕೂಡ ತುಂಬಾ ಶೀಘ್ರವಾಗಿ ನಡೆಯುತ್ತೆ. ಸೊ ಅದರಿಂದ ಸೊ ಇದನ್ನ ನಾವು ಗ್ರೀನ್ ಕನ್ಸ್ಟ್ರಕ್ಷನ್ ಅಂತ ಕರಿತೀವಿ. ಸೊ ವೇರಿಯಸ್ ಇಂಡಿಪೆಂಡೆಂಟ್ ಇಂಪ್ಯಾಕ್ಟ್ ಎವಲ್ಯೂಷನ್ studies carried out on PMGSY have concluded that scheme has had a positive impact on agriculture. So ಈ ಒಂದು ಗ್ರಾಮ್ ಸಡಕ್ ಯೋಜನೆ ಸಂಬಂಧ ಅನೇಕ ಒಂದು ಎವಲ್ಯೂಷನ್ ಪ್ಯಾರಾಮೀಟರ್ಸ್ ನ ಚೆಕ್ ಮಾಡಿದಾಗ ಸೊ ಇದು ಒಂದು ಧನಾತ್ಮಕವಾದ ಒಂದು ಪರಿಣಾಮವನ್ನ ಹೊಂದಿದೆ. ಯಾವ ರೀತಿ ಅಂದ್ರೆ ಅಗ್ರಿಕಲ್ಚರ್ ಮೇಲೆ ಇರ್ಬೋದು, ಹೆಲ್ತ್ ಮೇಲೆ ಇರ್ಬೋದು, ಎಜುಕೇಶನ್ ಇರ್ಬೋದು, ಅರ್ಬನೈಸೇಷನ್ ಅಂಡ್ ಎಂಪ್ಲಾಯ್ಮೆಂಟ್ ಜನರೇಷನ್. ಸೊ ಈ ಎಲ್ಲಾ ಕ್ಷೇತ್ರಗಳಿಗೂ ರಸ್ತೆ ನಿರ್ಮಾಣ ಬಹಳ ಮುಖ್ಯವಾಗಿರುತ್ತೆ. ಆಬ್ವಿಯಸ್ಲಿ ನಾವೇನಾದ್ರೂ ಪ್ರೊಡ್ಯೂಸ್ ಮಾಡಿದ್ರೆ ಅದನ್ನ ಸೆಲ್ ಮಾಡ್ಲಿಕ್ಕೆ ವಿ ನೀಡ್ ಪ್ರಾಪರ್ ರೋಡ್ಸ್. ಅದೇ ರೀತಿ ಹೆಲ್ತ್ ಕೇರ್ ಸರ್ವಿಸ್ ನ ಅಫೋರ್ಡ್ ಮಾಡ್ಲಿಕ್ಕೆ ಅಥವಾ ಅಲ್ಲಿ ಅಕ್ಸೆಸಿಬಿಲಿಟಿ ಇರ್ಲಿಕ್ಕೆ ಮತ್ತೆ ಎಜುಕೇಶನ್ಗೆ ಸೊ ಸಮ್ಟೈಮ್ಸ್ ಅರ್ಬನೈಸೇಷನ್ ಕೂಡ ಆಗುತ್ತೆ. ಅದಾದ್ಮೇಲೆ ಯಾವಾಗ ಅಲ್ಲಿ ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತೋ ಆಟೋಮ್ಯಾಟಿಕಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಕೂಡ ಆಗುತ್ತೆ. ಸೊ ದಿಸ್ ಇಸ್ ದಿ ಮೇನ್ ಅಡ್ವಾಂಟೇಜ್ ಆಫ್ ದಿಸ್ ಗ್ರಾಮ್ ಸಡಕ್ ಯೋಜನಾ. ಸೊ ರೂರಲ್ ಕನೆಕ್ಟಿವಿಟಿ ಇಸ್ ಡೆವಲಪ್ಮೆಂಟ್ ಇಂಪೆರೇಟಿವ್ ಆಲ್ ವೆದರ್ ರೋಡ್ ಕನೆಕ್ಟಿವಿಟಿ. ಅಂದ್ರೆ ಎಲ್ಲಾ ಒಂದು ಋತುಮಾನಗಳಲ್ಲೂ ಆ ರೋಡು ಯೂಸ್ ಆಗ್ಬೇಕು, ಯಾವುದೇ ಋತುಮಾನಗಳಲ್ಲೂ ಅದು ಹಾಳಾಗ್ಬಾರ್ದು. ಫಾರ್ ಎಕ್ಸಾಂಪಲ್ ಮಡ್ಡಲ್ಲಿ ಏನಾದ್ರು ರೋಡ್ ಮಾಡಿದ್ರೆ, ಮಣ್ಣಿನ ರಸ್ತೆ ಮಾಡಿದ್ರೆ ಅದು ಮಳೆಗಾಲದಲ್ಲಿ ಕಿತ್ತೋಗುತ್ತೆ. ಸೊ ಅದರಿಂದ ಆಲ್ ವೆದರ್ ರೋಡ್ connectivity to balance habitation would unlock the economic potential of the connected habitation. So ಇದರಿಂದ ಅಲ್ಲೊಂದು ಎಕನಾಮಿಕ್ ಪೊಟೆನ್ಶಿಯಲ್ ಏನಿರುತ್ತೆ ಅಂದ್ರೆ ಆರ್ಥಿಕ ಚಟುವಟಿಕೆಗಳು ಏನಿರುತ್ತೆ ಅಲ್ಲಿರ್ತಕ್ಕಂಥ ಅಲ್ಲಿ ವಾಸ ಮಾಡ್ತಕ್ಕಂಥ ಜನರು ಈ ಎಕನಾಮಿಕ್ ಆಕ್ಟಿವಿಟೀಸ್ ನ ರೆಸ್ಯೂಮ್ ಮಾಡ್ಲಿಕ್ಕೆ ಬಹಳ ಸುಲಭವಾಗುತ್ತೆ. ಸೊ ಅಪ್ಗ್ರೇಡೇಷನ್ ಆಫ್ ದಿ ಎಕ್ಸಿಸ್ಟಿಂಗ್ ರೂರಲ್ ರೋಡ್ಸ್ ವುಡ್ ಇಂಪ್ರೂವ್ ದಿ ಓವರ್ ಆಲ್ ಎಫಿಷಿಯನ್ಸಿ ಆಫ್ ದಿ ರೋಡ್ ನೆಟ್ವರ್ಕ್ as provided of the transportation service for people, goods and service. So ಈ ರೂರಲ್ ರೋಡ್ಸ್ ಏನಿದೆಯೇ ಸೊ ಇದನ್ನ ಅಪ್ಗ್ರೇಡೇಷನ್ ಮಾಡೋದ್ರ ಮುಖಾಂತರ ಸೊ ಅಲ್ಲಿರ್ತಕ್ಕಂಥ ಎಫಿಷಿಯನ್ಸಿ, ಓವರ್ ಆಲ್ ಎಫಿಷಿಯನ್ಸಿ ಅಂದ್ರೆ ಅವರ ಕಾರ್ಯಕ್ಷಮತೆ ಏನಿದೆ ಸೊ ಅದು ಜಾಸ್ತಿ ಆಗುತ್ತೆ. ಸೊ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್ ಆಫ್ ಪೀಪಲ್ ಇರ್ಬೋದು, ಅಂದ್ರೆ ಜನರ ಹೋರಾಟ ಇರ್ಬೋದು, ಅಥವಾ ಗೂಡ್ಸ್ ಇರ್ಬೋದು, ಅಥವಾ ಸರ್ವಿಸಸ್ ಸೇವೆಗಳ ಅಲ್ಲಿಗೆ ರೀಚ್ ಆಗೋದಿರ್ಬೋದು. ಸೊ ಇದೆಲ್ಲ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ. ದಿ ಕನ್ಸ್ಟ್ರಕ್ಷನ್ ಆರ್ ಅಪ್ಗ್ರೇಡೇಷನ್ ಆಫ್ ರೋಡ್ಸ್ ವುಡ್ ಜನರೇಟ್ ಬೋತ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಟು ದಿ ಲೋಕಲ್ ಪಾಪ್ಯುಲೇಷನ್. ಸೊ ಇದರಿಂದ ನೇರವಾಗಿ ಮತ್ತು ಪರೋಕ್ಷವಾಗಿ ಅಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಕೂಡ ಜಾಸ್ತಿ ಆಗುತ್ತೆ. ಸೊ ದಿಸ್ ಇಸ್ ಅನ್ this is a significant importance of this particular scheme ಆಗಿರುತ್ತೆ. So let's know more about this Gram Sadak PM Gram Sadak Yojane number 1. So this was launched in the year 2000. So ಇದನ್ನ 2000ನೇ ಇಸ್ವಿಯಲ್ಲಿ ಲಾಂಚ್ ಮಾಡಲಾಗಿರುತ್ತೆ to provide all weather road connectivity to eligible unconnected habitations of 500 plus in plain areas and 250 plus in northeast and Himalayan states as per census 2001. So ಇದನ್ನ ಲೇಟೆಸ್ಟ್ ಸೆನ್ಸಸ್ 2011 ಗೆ ತಗೊಂಡಿಲ್ಲ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ನಾವು ಯೂಶಲಿ ಏನ್ ಅನ್ಕೊಳ್ತೀವಿ ಅಂದ್ರೆ ಸೊ ಎಲ್ಲಾ ಪ್ರೋಗ್ರಾಮ್ನು ನಾವು 2011 ಸೆನ್ಸಸ್ ಗೆ ರಿಲೇಟ್ ಮಾಡಿ ಫಾರ್ಮುಲೇಟ್ ಮಾಡ್ತಾರೆ ಅನ್ಕೊಂಡಿರ್ತೀವಿ. ಬಟ್ ಎಕ್ಸಾಮ್ ಅಲ್ಲಿ ಈ ಆಪ್ಷನ್ ಕೊಟ್ಟಾಗ ವಿ ಯೂಶಲಿ ನೆಗೋಷಿಯೇಟ್ ದಿಸ್ ಅಥವಾ ಇದನ್ನ ಇಗ್ನೋರ್ ಮಾಡ್ತೀವಿ. ಸೊ ಈ ಒಂದು PM ಗ್ರಾಮ್ ಸಡಕ್ ಯೋಜನೆ ಏನಿದೆ ಸೊ ಇದು 2001ನೇ ಜನಗಣತಿಯ ಆಧಾರದ ಮೇಲೆ ಪಾಪ್ಯುಲೇಷನ್ ಮೇಲೆ, ಅಂದ್ರೆ ಈ ಪ್ಲೇನ್ ಏರಿಯಾಸ್ ಎಲ್ಲಿದೆ ಅಲ್ಲಿ 500 ಪ್ಲಸ್ ಪಾಪ್ಯುಲೇಷನ್ ಇದ್ರೆ ಅಲ್ಲಿಗೆ ರಸ್ತೆ ನಿರ್ಮಾಣ ಮಾಡಬೇಕು. ಮತ್ತೆ ಈ ನಾರ್ತ್ ಈಸ್ಟರ್ನ್ ಮತ್ತೆ ಹಿಮಾಲಯನ್ ಸ್ಟೇಟ್ಸ್ ಏನಿದಾವೆ, ನಾರ್ತ್ ಈಸ್ಟರ್ನ್ ಅಂದ್ರೆ ನಿಮ್ಗೆ ಗೊತ್ತು ಆಲ್ 7 ಸ್ಟೇಟ್ಸ್ ಪ್ಲಸ್ ಸಿಕ್ಕಿಂ ಬರುತ್ತೆ. ಅಂಡ್ ಹಿಮಾಲಯನ್ ಸ್ಟೇಟ್ಸ್ ಯಾವ್ದ್ಯಾವ್ದು ಅಂದ್ರೆ ಜಮ್ಮು ಕಾಶ್ಮೀರ್, ಲಡಾಖ್, ಹಿಮಾಚಲ್ ಪ್ರದೇಶ್ ಮತ್ತೆ ಉತ್ತರಾಖಂಡ, ಇವು ಹಿಮಾಲಯನ್ ಸ್ಟೇಟ್ಸ್ ಆಗಿರುತ್ತೆ. ಸೊ ಅಲ್ಲಿ 250ಕ್ಕಿಂತ ಹೆಚ್ಚು ಪಾಪ್ಯುಲೇಷನ್ ಇದ್ರೆ ಅಲ್ಲಿ ರಸ್ತೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಈ ಒಂದು ಯೋಜನೆಯನ್ನ ಹಾಕೊಂಡಿರ್ತಾರೆ. ದಿ ಸ್ಕೀಮ್ ಆಲ್ಸೋ ಇನ್ಕ್ಲೂಡೆಡ್ ಕಾಂಪೊನೆಂಟ್ ಆಫ್ ಅಪ್ಗ್ರೇಡೇಷನ್ ಆಫ್ ಎಕ್ಸಿಸ್ಟಿಂಗ್ ರೂರಲ್ ರೋಡ್ಸ್. ಸೊ ಇವಾಗ ರೂರಲ್ ರೋಡ್ಸ್ ಏನಿದೆ ಸೊ ಅದನ್ನ ಅಪ್ಗ್ರೇಡೇಷನ್ ಮಾಡೋದು ಫಾರ್ ದೋಸ್ ಡಿಸ್ಟ್ರಿಕ್ಟ್ಸ್ ವೇರ್ ಆಲ್ ದಿ ಎಲಿಜಿಬಲ್ ಹ್ಯಾಬಿಟೇಷನ್ಸ್ ಹ್ಯಾಡ್ ಬೀನ್ ಸ್ಯಾಚುರೇಟೆಡ್. ಅಂದ್ರೆ ಅಲ್ಲಿರ್ತಕ್ಕಂಥ ಜನಸಂಖ್ಯೆ ಈ ನಂಬರ್ಸ್ ಗಿಂತ ಜಾಸ್ತಿ ಆಗಿದ್ರು ಪರವಾಗಿಲ್ಲ, ಅಥವಾ ಜಾಸ್ತಿ ಇದ್ರೆ ಆ ರಸ್ತೆಗಳನ್ನ ಅಪ್ಗ್ರೇಡ್ ಮಾಡ್ಲಿಕ್ಕೆ, ಅಂದ್ರೆ ನಾಟ್ ಓನ್ಲಿ ನ್ಯೂ ಕನ್ಸ್ಟ್ರಕ್ಷನ್, ದಿಸ್ ಆಲ್ಸೋ ಇನ್ಕ್ಲೂಡ್ಸ್ ಅಪ್ಗ್ರೇಡಿಂಗ್ ದಿ ಎಕ್ಸಿಸ್ಟಿಂಗ್ ರೂರಲ್ ರೋಡ್ಸ್. ಆ ಗ್ರಾಮೀಣ ರಸ್ತೆಗಳೇನಿರುತ್ತೆ ಅದನ್ನ ಅಪ್ಗ್ರೇಡ್ ಮಾಡುವ ಸಲುವಾಗಿ ಕೂಡ ಈ ಒಂದು ಯೋಜನೆಯನ್ನ ಮಾಡಲಾಗಿರುತ್ತೆ. ಸೊ ಇನ್ ದ ಇಯರ್ 2013, ಸೊ 2013ನೇ ವರ್ಷದಲ್ಲಿ ಇಟ್ ವಾಸ್ ಡಿಸೈಡೆಡ್ ಆಲ್ಸೋ ಟು ಕವರ್
habitations of population size 100 to 249 as per census 2001. So census ಅಥವಾ ಜನಗಣತಿ 2001ನೇ ಪ್ರಕಾರ 2013ರಲ್ಲಿ. ಸೊ ನಾನು ಮಾತಾಡ್ತಾ ಇರೋದು 2013ರಲ್ಲಿ. ಸೊ ಈ ಸ್ಕೀಮ್ ಲಾಂಚ್ ಆದಾಗ 2000ನೇ ಇಸ್ವಿ. ಸೊ ಅವಾಗ ಪಾಪ್ಯುಲೇಷನ್ 500 ಪ್ಲಸ್ ಮತ್ತೆ 250 ಪ್ಲಸ್ ತಗೊಂಡಿದ್ರು. ಸೊ 2013ರಲ್ಲಿ ಇದನ್ನ ಸ್ವಲ್ಪ ಚೇಂಜ್ ಮಾಡಿ ಸೊ 100 ಇಂದ 249 ಇದ್ರೂ ಕೂಡ ಸೊ ಅಲ್ಲಿ ಇನ್ ದಿ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅಫೆಕ್ಟೆಡ್ ಬ್ಲಾಕ್ಸ್ ಐಡೆಂಟಿಫೈ ದಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಎಲ್ಲಿ ನಕ್ಸಲೈಟ್ ಅಫೆಕ್ಟೆಡ್ ಏರಿಯಾಸ್ ಇರುತ್ತೋ ಅಲ್ಲಿ 100 ಇಂದ 249 ಪಾಪ್ಯುಲೇಷನ್ ಇದ್ರೂ ಕೂಡ ಆಸ್ ಪರ್ 2001 ಸೆನ್ಸಸ್ ಅಲ್ಲೂ ಕೂಡ ರಸ್ತೆ ನಿರ್ಮಾಣ ಮಾಡುವುದಾಗಿ ಇಲ್ಲಿ ಡಿಸೈಡ್ ಆಗಿರುತ್ತೆ. ಸೊ ಲೆಟ್ಸ್ ನೋ ಮೋರ್ ಅಬೌಟ್ ಸೆಕೆಂಡ್. ಸೊ ಎಲ್ಲಾ ಕಂಡೀಷನ್ಸ್ ಏನಿದೆ PMGSY1 ಅಲ್ಲಿ ಸೇಮ್ ಕಂಡೀಷನ್ಸ್ ಇಲ್ಲೂ ಕೂಡ ಅಪ್ಲೈ ಆಗಿರುತ್ತೆ. ಸೊ PMGSY2 ವಿಚ್ ವಾಸ್ ಅಪ್ರೂವ್ಡ್ ಬೈ ದಿ ಕ್ಯಾಬಿನೆಟ್ ಇನ್ ಮೇ 2013. ಸೊ ಇದನ್ನ 2013 ಮೇ ಅಲ್ಲಿ ಅಪ್ರೂವ್ ಮಾಡಲಾಗಿರುತ್ತೆ. ಸೊ envisages consolidation of 50,000 kilometers of existing rural road network. ಸೊ ಈ ಗ್ರಾಮೀಣ ರಸ್ತೆ ಒಂದು ನೆಟ್ವರ್ಕ್ ಏನಿರುತ್ತೆ ಸೊ ಅದನ್ನ ಫಾರ್ ಅಬೌಟ್ 50,000 kilometers ನ ಕನ್ಸಾಲಿಡೇಟ್ ಮಾಡ್ಲಿಕ್ಕೆ ಈ ಒಂದು ಪ್ರೋಗ್ರಾಮ್ ನ ಮಾಡಲಾಗಿರುತ್ತೆ. ಸೊ ನೆಕ್ಸ್ಟ್ ನೋಡೋಣ PMGSY3. So this Pradhan Mantri Gram Sadak Yojana 3 was launched in the year 2019. So ಇದನ್ನ 2019ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ for the consolidation of 1,25,000 kilometers existing through routes and major rural links connecting habitations inter alia to ಗ್ರಾಮೀಣ ಅಗ್ರಿಕಲ್ಚರಲ್ ಮಾರ್ಕೆಟ್ಸ್. ಅಂದ್ರೆ ಈ ಗ್ರಾಮೀಣ ಪ್ರದೇಶಗಳನ್ನ ಈ ಗ್ರಾಮೀಣ ಕೃಷಿ ಮಾರುಕಟ್ಟೆಗಳಿಗೆ ಕನೆಕ್ಟ್ ಮಾಡೋದು ಮತ್ತೆ ಹೈಯರ್ ಸೆಕೆಂಡರಿ ಸ್ಕೂಲ್ಸ್ ಅಂದ್ರೆ ಈ ಶಾಲೆಗಳಿಗೆ ಕನೆಕ್ಟ್ ಮಾಡೋದು ಮತ್ತೆ ಹಾಸ್ಪಿಟಲ್ಸ್. ಅಂಡ್ ದಿ ಇಂಪ್ಲಿಮೆಂಟೇಷನ್ ಪೀರಿಯಡ್ ಆಫ್ ದಿ ಸ್ಕೀಮ್ ಇಸ್ ಅಪ್ ಟು ಮಾರ್ಚ್ 2025. ಸೊ ಈ ಒಂದು ಸ್ಕೀಮ್ ನ ಮಾರ್ಚ್ 2025ರವರೆಗೂ ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂತ ಗುರಿ ಇದೆ. ಸೊ ಇಲ್ಲಿ ಹ್ಯಾಬಿಟೇಷನ್ಸ್ ಏನಿರುತ್ತೆ ಅಂದ್ರೆ ಜನವಸತಿ ಏನಿರುತ್ತೆ ಸೊ ಇದನ್ನ ಗ್ರಾಮ ಪಂಚಾಯತಿ ಅಂದ್ರೆ ಗ್ರಾಮೀಣ ಕೃಷಿ ಮಾರುಕಟ್ಟೆಗಳಿಗೆ ಮತ್ತೆ ಹೈಯರ್ ಸೆಕೆಂಡರಿ ಸ್ಕೂಲ್ಸ್ಗೆ ಹಾಸ್ಪಿಟಲ್ಸ್ಗೆ ಕನೆಕ್ಟ್ ಮಾಡತಕ್ಕಂತ ಒಂದು ಉದ್ದೇಶವನ್ನ ಈ ಒಂದು ಸ್ಕೀಮ್ ನಲ್ಲಿ ಹೊಂದಲಾಗಿದೆ. ಸೊ ನೆಕ್ಸ್ಟ್ ಇಸ್ ರೋಡ್ ಕನೆಕ್ಟಿವಿಟಿ ಪ್ರಾಜೆಕ್ಟ್ ಫಾರ್ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮ್ ಅಫೆಕ್ಟೆಡ್ ಏರಿಯಾ. ಸೊ ಇದನ್ನ ನಾವು ರೋಡ್ ಕನೆಕ್ಟಿವಿಟಿ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಯಾವ ಏರಿಯಾಸ್ ಅಲ್ಲಿ ಅಂದ್ರೆ ಸೊ ಈ ನಕ್ಸಲಿಸಂ ಜಾಸ್ತಿ ಇರ್ತಕ್ಕಂತ ಏರಿಯಾಸ್ ನ ನಾವು ಈ ರೀತಿ ಕರಿತೀವಿ. ಸೊ ಇದು ದಿಸ್ ವಾಸ್ ಲಾಂಚ್ಡ್ ಇನ್ 2016 ಫಾರ್ ಕನ್ಸ್ಟ್ರಕ್ಷನ್ ಅಂಡ್ ಅಪ್ಗ್ರೇಡೇಷನ್. ಸೊ ಎರಡಕ್ಕೂ ಹೊಸದಾಗಿ ಅಭಿವೃದ್ಧಿ ಮಾಡ್ಲಿಕ್ಕೆ ಮತ್ತೆ ಇರೋ ರಸ್ತೆಗಳನ್ನ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡ್ಲಿಕ್ಕೆ. ಸೊ ಎಷ್ಟು ಕಿಲೋಮೀಟರ್ ಸ್ಟ್ರೆಚ್ ಅಂದ್ರೆ 5,412 kilometers ರೋಡ್ ಲೆಂತ್ ಅಂಡ್ 126 ಬ್ರಿಡ್ಜಸ್. ಸೊ 126 ಸೇತುವೆಗಳನ್ನ ಕಟ್ಟಲಿಕ್ಕೆ ಆಫ್ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಇನ್ 44 districts and in 9 states. ಯಾವ್ದು ಅಂದ್ರೆ ಆಂಧ್ರ ಪ್ರದೇಶ್, ಬಿಹಾರ್, ಛತ್ತೀಸ್ಗಢ, ಜಾರ್ಖಂಡ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಒಡಿಶಾ, ತೆಲಂಗಾಣ, ಉತ್ತರ ಪ್ರದೇಶ್ ವಿತ್ ಅನ್ ಔಟ್ಲೇ ಆಫ್ rupees 11,725 crore ಇದರಲ್ಲಿ ಬಜೆಟ್ ಇರುತ್ತೆ. ಸೊ ಇದರಲ್ಲಿ ಬರ್ತಕ್ಕಂತ 9 ರಾಜ್ಯಗಳು ಮತ್ತು 44 ಜಿಲ್ಲೆಗಳಲ್ಲಿ ಸೊ ಈ ಒಂದು ದಿ ರೋಡ್ ಕನೆಕ್ಟಿವಿಟಿ ಪ್ರಾಜೆಕ್ಟ್ ನ ಇಂಪ್ಲಿಮೆಂಟ್ ಮಾಡಲಾಗಿದೆ. ಸೊ ಇಂಪ್ಲಿಮೆಂಟೇಷನ್ ಪೀರಿಯಡ್ ಎಲ್ಲಿಂದ ಇಲ್ಲಿವರೆಗೂ ಅಂದ್ರೆ 2016-17 to 2019-20 ವರೆಗೂ. So it is almost completed. So road and bridge works to be taken up under the scheme have been identified by Ministry of Home Affairs in consultation with the states and security forces. So ಇಲ್ಲಿ ರಸ್ತೆಗಳ ನಿರ್ಮಾಣ ಅಥವಾ ಬ್ರಿಡ್ಜ್ ಅಥವಾ ಸೇತುವೆಗಳ ನಿರ್ಮಾಣ ಏನಿದೆ ಸೊ ಅದನ್ನ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇನ್ ಕನ್ಸಲ್ಟೇಷನ್ ವಿತ್ ಆಯಾ ರಾಜ್ಯಗಳು ಮತ್ತೆ ಸೆಕ್ಯೂರಿಟಿ ಫೋರ್ಸಸ್ ನ ಕನ್ಸಲ್ಟೇಷನ್ ಜೊತೆ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೋ ಟು ದಿ ಸೆಕೆಂಡ್ ಆರ್ಟಿಕಲ್. ಸೊ ಕ್ಯಾಬಿನೆಟ್ ಅಪ್ರೂವ್ಸ್ USOF ಅಂದ್ರೆ ಅನ್ಸರ್ವ್ಡ್ ಯೂನಿವರ್ಸಲ್ ಸರ್ವಿಸ್ ಆಬ್ಲಿಗೇಷನ್ ಫಂಡ್ ಅಂತ ಕರಿತೀವಿ. ಸೊ USOF ಅಂದ್ರೆ ಯೂನಿವರ್ಸಲ್ ಸರ್ವಿಸ್ ಆಬ್ಲಿಗೇಷನ್ ಫಂಡ್ ಸ್ಕೀಮ್ ಫಾರ್ ಪ್ರಾವಿಷನ್ ಆಫ್ ಮೊಬೈಲ್ ಸರ್ವಿಸಸ್ ಇನ್ ಅನ್ಕವರ್ಡ್ ವಿಲೇಜಸ್. ಅಂದ್ರೆ ಈ ಅನ್ಕವರ್ಡ್ ವಿಲೇಜಸ್ ಏನೇನಿರುತ್ತೆ ಅಂದ್ರೆ ಮೊಬೈಲ್ ರೀಚ್ ಆಗದೆ ಇರತಕ್ಕಂತ ಪ್ರದೇಶಗಳಿಗೆ ಈ ಒಂದು ಫಂಡ್ ನ ಯೂಸ್ ಮಾಡಲಾಗಿ ಆಫ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಕ್ರಾಸ್ 5 states ಆಫ್ ಆಂಧ್ರ ಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಮಹಾರಾಷ್ಟ್ರ ಮತ್ತೆ ಒಡಿಶಾ. ಸೊ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಕೆಲವೊಂದು ಜಿಲ್ಲೆಗಳು, ಛತ್ತೀಸ್ಗಢ, ಜಾರ್ಖಂಡ್, ಮಹಾರಾಷ್ಟ್ರ ಮತ್ತು ಒಡಿಶಾದಲ್ಲಿರ್ತಕ್ಕಂಥ ಕೆಲವೊಂದು ಜಿಲ್ಲೆಗಳಲ್ಲಿ ಸೊ ಈ ಮೊಬೈಲ್ ಸರ್ವಿಸಸ್ ಅನ್ನೋದು ರೀಚ್ ಆಗಿರೋದಿಲ್ಲ. ಸೊ ಇದನ್ನ ರೀಚ್ ಮಾಡ್ಲಿಕ್ಕೆ ಸೊ ಕ್ಯಾಬಿನೆಟ್ USOF ಸ್ಕೀಮ್ ನ ಅಪ್ರೂವ್ ಮಾಡಿದೆ. ಸೊ ಯೂನಿವರ್ಸಲ್ ಸರ್ವಿಸ್ ಆಬ್ಲಿಗೇಷನ್ ಫಂಡ್ ನ ಅಪ್ರೂವ್ ಮಾಡಿರುತ್ತೆ. ಸೊ ಲೆಟ್ಸ್ ಫೈಂಡ್ ಔಟ್ ದಿ ಕಂಪ್ಲೀಟ್ ಡೀಟೇಲ್ಸ್. The project envisages to provide 4G based mobile services. So 4G based mobile services in
7,287 uncovered villages. So 7,287 uncovered villages of 44 aspirational districts across 5 states of Andhra Pradesh, Chhattisgarh, Jharkhand, Maharashtra, Odisha at an estimated cost of implementation about 6,466 crore, including operational expenses for 5 years. So idu 5 ವರ್ಷದವರೆಗೂ ಇದೊಂದು ಆಪರೇಷನ್ ನಡೆಯಲಿದೆ. ಸೊ ಇದರಲ್ಲಿ 6,466 ಕೋಟಿಯಷ್ಟು ಹಣವನ್ನ ಸೊ ಈ ಆಂಧ್ರ ಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ಮಹಾರಾಷ್ಟ್ರ, ಒಡಿಶಾದಲ್ಲಿರ್ತಕ್ಕಂಥ ಕೆಲವೊಂದು ಜಿಲ್ಲೆಗಳಲ್ಲಿ 4G ಬೇಸ್ಡ್ ಮೊಬೈಲ್ ಸರ್ವಿಸ್ ನ ಒದಗಿಸಲಿಕ್ಕೆ ಸೊ ಈ ಒಂದು ಸ್ಕೀಮ್ ನ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ. ಸೊ ಇದರಲ್ಲಿ 7,287 ಹಳ್ಳಿಗಳು, 44 ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂದ್ರೆ ಇನ್ನು ಅಭಿವೃದ್ಧಿ ಹೊಂದಬೇಕಾಗಿರ್ತಕ್ಕಂಥ, ಅಭಿವೃದ್ಧಿ ಹೊಂದುವ ಅವಕಾಶ ಇರತಕ್ಕಂಥ ಜಿಲ್ಲೆಗಳಲ್ಲಿ ಈ ಒಂದು ಸ್ಕೀಮ್ ನ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ. ದಿ ಪ್ರಾಜೆಕ್ಟ್ ವುಡ್ ಬಿ ಫಂಡೆಡ್ ಬೈ ದಿ ಯೂನಿವರ್ಸಲ್ ಸರ್ವಿಸ್ ಆಬ್ಲಿಗೇಷನ್ ಫಂಡ್. ಸೊ ಯೂನಿವರ್ಸಲ್ ಸರ್ವಿಸ್ ಆಬ್ಲಿಗೇಷನ್ ಫಂಡ್ ಇದಕ್ಕೆ ಫಂಡ್ ಮಾಡ್ತಾ ಇದ್ದಾರೆ. ದಿ ಪ್ರಾಜೆಕ್ಟ್ ವಿಲ್ ಬಿ ಕಂಪ್ಲೀಟೆಡ್ ವಿತ್ ಇನ್ 18 months. ಸೊ ಈ ಒಂದು ಪ್ರಾಜೆಕ್ಟ್ ನ 18 ತಿಂಗಳುಗಳಲ್ಲಿ ಕಂಪ್ಲೀಟ್ ಮಾಡಲಾಗುತ್ತದೆ. After the signing of an agreement and likely to be completed by November 23, ಅಂದ್ರೆ 2023 ನವೆಂಬರ್ಗೆ ಇದು ಕಂಪ್ಲೀಟ್ ಆಗಲಿದೆ. The present proposal for provisioning of mobile services in the remote and difficult uncovered areas of the aspirational districts across 5 states, so as I told you before, will enhance digital connectivity. So idara basic purpose ಏನು ಅಂದ್ರೆ ಇಲ್ಲಿ ಎಲ್ಲಿ ಮೊಬೈಲ್ ಕನೆಕ್ಟಿವಿಟಿ ಇಲ್ಲೋ ಸೊ ಅಲ್ಲಿ ಡಿಜಿಟಲ್ ಕನೆಕ್ಟಿವಿಟಿ ಹೆಚ್ಚಾಗುತ್ತೆ. ಸೊ ಇದರಿಂದ ಸೆಲ್ಫ್ ರಿಲಯನ್ಸ್ ಅಂದ್ರೆ ಸ್ವಾವಲಂಬನೆ ಜಾಸ್ತಿ ಆಗುತ್ತೆ, ಕಲಿಕೆ ಜಾಸ್ತಿ ಆಗುತ್ತೆ, ಫೆಸಿಲಿಟೇಟ್ಸ್ ಲರ್ನಿಂಗ್ ಅಂಡ್ ಡಿಸೆಮಿನೇಷನ್ ಆಫ್ ಇನ್ಫಾರ್ಮೇಶನ್ ಅಂಡ್ ನಾಲೆಜ್. ಸೊ ಇಂಟರ್ನೆಟ್ ಇದ್ರೆ ಅಥವಾ ಮೊಬೈಲ್ ಇದ್ರೆ ಸೊ ಮಾಹಿತಿಗೆ ಹೆಚ್ಚು ಅನುಕೂಲವಾಗುತ್ತೆ, ಮಾಹಿತಿ ಪಡಿಲಿಕ್ಕೆ ಅನುಕೂಲವಾಗುತ್ತೆ, ಸ್ಕಿಲ್ ಅಪ್ಗ್ರೇಡೇಷನ್ ಆಗುತ್ತೆ ಅಂದ್ರೆ ಕೌಶಲ್ಯ ವೃದ್ಧಿ ಆಗುತ್ತೆ, ಮತ್ತೆ ಡೆವಲಪ್ಮೆಂಟ್ ಆಗುತ್ತೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಸೊ ಏನಾದ್ರೂ ಡಿಸಾಸ್ಟರ್ ನ ನಾವು ನಿರ್ವಹಣೆ ಮಾಡಬಹುದು. ಇ ಗವರ್ನೆನ್ಸ್ ಇನಿಷಿಯೇಟಿವ್ಸ್ ಅಂದ್ರೆ ಗವರ್ಮೆಂಟ್ ಏನಾದ್ರೂ ಇ ಗವರ್ನೆನ್ಸ್ ಇನಿಷಿಯೇಟಿವ್ ಇದ್ರೆ ಅದನ್ನ ರೀಚ್ ಮಾಡಿಸಬಹುದು. ಎಸ್ಟಾಬ್ಲಿಷ್ಮೆಂಟ್ ಆಫ್ ಎಂಟರ್ಪ್ರೈಸಸ್. ಸೊ ಈ ಒಂದು ಎಂಟರ್ಪ್ರೈಸಸ್ ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಇ ಕಾಮರ್ಸ್ ಫೆಸಿಲಿಟೀಸ್, ಈ ಒಂದು ಇ ಕಾಮರ್ಸ್ ಏನಿರುತ್ತೆ, ಆನ್ಲೈನ್ ಸೇಲ್ಸ್ ಪ್ಲಾಟ್ಫಾರ್ಮ್ ಏನಿರುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಬಹುದು. Provision of adequate support to educational institutes for knowledge sharing and availability of job opportunities. So ಈ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ನಾಲೆಜ್ ಶೇರಿಂಗ್ ಇದು ಸಹಾಯ ಆಗುತ್ತೆ. ಅದಾದ್ಮೇಲೆ ಜಾಬ್ ಆಪರ್ಚುನಿಟೀಸ್ ಎಲ್ಲೆಲ್ಲಿದೆ ಅನ್ನೋದನ್ನ ನಮ್ಗೆ ಬೇಸಿಕಲಿ ಇಂಟರ್ನೆಟ್ ಮುಖಾಂತರ ನಮ್ಗೆ ಯೂಶಲಿ ತಿಳಿಯುತ್ತೆ. ಸೊ ಫುಲ್ಫಿಲ್ಲಿಂಗ್ ದಿ ವಿಷನ್ ಆಫ್ ಡಿಜಿಟಲ್ ಇಂಡಿಯಾ. ಸೊ ನಮ್ಮ ಡಿಜಿಟಲ್ ಇಂಡಿಯಾ ವಿಷನ್ ಏನಿತ್ತು ಅದನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಇದು ಸಹಾಯ ಆಗುತ್ತೆ. ಪ್ರಮೋಟಿಂಗ್ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಅಲ್ಲಿ ಲೋಕಲ್ ಆಗಿ ಒಂದು ಉತ್ಪಾದನೆನ ಹೆಚ್ಚು ಮಾಡಬಹುದು. ಫುಲ್ಫಿಲ್ಲಿಂಗ್ ದಿ ಆಬ್ಜೆಕ್ಟಿವ್ಸ್ ಆಫ್ ಆತ್ಮ ನಿರ್ಭರ್ ಭಾರತ್. ಸೊ ನಮ್ಮ ಆತ್ಮ ನಿರ್ಭರ್ ಭಾರತ್ ಏನಿದೆ, ವೋಕಲ್ ಫಾರ್ ಲೋಕಲ್ ಅಂತ ಏನಿದೆ, ಸೊ ಅದನ್ನು ಕೂಡ ಇದರಿಂದ ಹೆಚ್ಚಿನ ಪುಷ್ಟಿಯನ್ನ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ವಾಟ್ ಈಸ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಪ್ರೋಗ್ರಾಮ್? ಸೊ ದಿಸ್ ಇಸ್ ಲಾಂಚ್ಡ್ ಬೈ ದಿ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಇನ್ January 2018. ಇದನ್ನ ಲಾಂಚ್ ಮಾಡಿರ್ತಾರೆ. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಪ್ರೋಗ್ರಾಮ್ aims to quickly and effectively transform 112 most underdeveloped districts across the country. So across the country 112 ಜಿಲ್ಲೆಗಳೇನಿದಾವೆ ಸೊ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ, ಅಂಡರ್ ಡೆವಲಪ್ಡ್ ಜಿಲ್ಲೆಗಳು ಅಂದ್ರೆ ಹೆಚ್ಚಿನ ಅಭಿವೃದ್ಧಿ ಹೊಂದದ ಜಿಲ್ಲೆಗಳನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಈ ಒಂದು ಪ್ರೋಗ್ರಾಮ್ ನ ಇಂಪ್ಲಿಮೆಂಟ್ ಮಾಡಲಾಗಿದೆ. ದಿ ಬ್ರಾಡ್ ಕಾಂಟರ್ಸ್ ಆಫ್ ದಿ ಪ್ರೋಗ್ರಾಮ್ ಆರ್ ಕನ್ವರ್ಜೆನ್ಸ್ ಆಫ್ ಇದರ ಬ್ರಾಡ್ ಕಾಂಟರ್ಸ್ ಅಂದ್ರೆ ಇದರ ಪ್ರಮುಖ ಆಬ್ಜೆಕ್ಟಿವ್ಸ್ ಏನು ಅಂದ್ರೆ ಕನ್ವರ್ಜೆನ್ಸ್ ಅಂದ್ರೆ ಸೆಂಟರ್ ಟು ಸ್ಟೇಟ್ ಸ್ಕೀಮ್ಸ್. ಸೊ ಸೆಂಟರ್ ಇಂದ ಸ್ಟೇಟ್ ಸ್ಕೀಮ್ಸ್ ನ ಜಾಸ್ತಿ ಅವೇರ್ನೆಸ್ ಮೂಡಿಸ್ಲಿಕ್ಕೆ. ಅದಾದ್ಮೇಲೆ ಕೊಲಾಬ್ರೇಷನ್. ಸೊ ಸೆಂಟರ್ ಸ್ಟೇಟ್ ಲೆವೆಲ್ ಪ್ರಭಾರಿ ಆಫೀಸರ್ಸ್ ಅಂಡ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ ಮಧ್ಯ ಜಾಸ್ತಿ ಕಮ್ಯುನಿಕೇಶನ್ ಅಥವಾ ಕೊಲಾಬ್ರೇಷನ್ ಆಗ್ಲಿಕ್ಕೆ. ಅಂಡ್ ಕಾಂಪಿಟೇಷನ್ ಅಮಾಂಗ್ ಡಿಸ್ಟ್ರಿಕ್ಟ್ಸ್ ಥ್ರೂ ಮಂತ್ಲಿ ಡೆಲ್ಟಾ ರ್ಯಾಂಕಿಂಗ್, ಆಲ್ ಡ್ರಿವನ್ ಬೈ ಮಾಸ್ ಮೂವ್ಮೆಂಟ್. ಸೊ ಈ ಒಂದು ಡಿಸ್ಟ್ರಿಕ್ಟ್ಸ್ ಏನ್ ಚೂಸ್ ಮಾಡ್ಕೊಂಡಿರ್ತಾರೋ ಸೊ ಅವ್ರ ಪ್ರೋಗ್ರೆಸ್ ಮೇಲೆ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಮಂತ್ಲಿ ಡೆಲ್ಟಾ ರ್ಯಾಂಕಿಂಗ್ ಕೊಡ್ತಾರೆ. ಸೊ ಆ ರ್ಯಾಂಕಿಂಗ್ ಬೇಸಿಸ್ ಮೇಲೆ ಸೊ ದಿಸ್ ಇಸ್ ಕೈಂಡ್ ಆಫ್ ಅ ಮೋಟಿವೇಶನ್ ಟು ಇಂಪ್ರೂವ್ ದೋಸ್ ಡಿಸ್ಟ್ರಿಕ್ಟ್ಸ್. ಸೊ ವಿತ್ ಸ್ಟೇಟ್ಸ್ ಆಸ್ ಮೇನ್ ಡ್ರೈವರ್. ಸೊ ಇದನ್ನ ಯಾರು ಮೇಜರ್ಲಿ ಟೇಕ್ ಕೇರ್ ಮಾಡ್ತಾರೆ ಅಂದ್ರೆ ಆಯಾ ರಾಜ್ಯಗಳು, ಆಯಾ ರಾಜ್ಯದಲ್ಲಿ ಬರ್ತಕ್ಕಂತ ಜಿಲ್ಲೆಗಳನ್ನ ಟೇಕ್ ಕೇರ್ ಮಾಡ್ತಾರೆ. ಸೊ ದಿಸ್ ಪ್ರೋಗ್ರಾಮ್ ಫೋಕಸಸ್ ಆನ್ ದಿ ಸ್ಟ್ರೆಂತ್ ಆಫ್ ಈಚ್ ಡಿಸ್ಟ್ರಿಕ್ಟ್. ಸೊ ಆ ಜಿಲ್ಲೆಗಳ ಸ್ಟ್ರೆಂತ್ ಏನಿದೆ ಅದ್ರ ಮೇಲೆ ಮೇಜರ್ ಆಗಿ ಫೋಕಸ್ ಮಾಡ್ಬೇಕಾಗತ್ತೆ. ಐಡೆಂಟಿಫೈಯಿಂಗ್ ಲೋ ಹ್ಯಾಂಗಿಂಗ್ ಫ್ರೂಟ್ಸ್ ಫಾರ್ ಇಮಿಡಿಯೇಟ್ ಇಂಪ್ರೂವ್ಮೆಂಟ್ ಅಂಡ್ ಮೆಜರಿಂಗ್ ಪ್ರೋಗ್ರೆಸ್ ಬೈ ರ್ಯಾಂಕಿಂಗ್ ಡಿಸ್ಟ್ರಿಕ್ಟ್ಸ್ ಆನ್ ಮಂತ್ಲಿ ಬೇಸಿಸ್. ಲೋ ಹ್ಯಾಂಗಿಂಗ್ ಫ್ರೂಟ್ಸ್ ಅಂದ್ರೆ ಸೊ ಯಾರಿಗೆ ಈ ಸವಲತ್ತುಗಳು, ಗವರ್ಮೆಂಟ್ ಸವಲತ್ತುಗಳು ಸರಿಯಾಗಿ ರೀಚ್ ಆಗ್ತಾ ಇರ್ಲಿಲ್ಲ ಅಂದ್ರೆ
ಕಟ್ಟ ಕಡೆಯವರೆಗೂ ಅಂತ ನಾವೇನ್ ಹೇಳ್ತೀವ್ರಿ, ಸೊ ಅವ್ರನ್ನ ನಾವು ಲೋ ಹ್ಯಾಂಗಿಂಗ್ ಫ್ರೂಟ್ಸ್ ಅಂತ ಕರಿತೀವಿ. ಸೊ ಆ ಲೋ ಹ್ಯಾಂಗಿಂಗ್ ಫ್ರೂಟ್ಸ್ ನ ಐಡೆಂಟಿಫೈ ಮಾಡಿ ಸೊ ಅದನ್ನ ಇಮಿಡಿಯೇಟ್ಲಿ ಇಂಪ್ರೂವ್ ಮಾಡೋದು ಮತ್ತೆ ಅದರ ಪ್ರೋಗ್ರೆಸ್ ನ ಮೆಜರ್ ಮಾಡ್ಲಿಕ್ಕೆ ಮಂತ್ಲಿ ಬೇಸಿಸ್ ಮೇಲೆ ಅವರ ಪ್ರೋಗ್ರೆಸ್ ನ ಮೆಜರ್ ಮಾಡ್ಲಿಕ್ಕೆ ಇದೊಂದು ಪ್ರೋಗ್ರಾಮ್ ಸಹಾಯ ಆಗುತ್ತೆ. ದಿ ರ್ಯಾಂಕಿಂಗ್ ಇಸ್ ಬೇಸ್ಡ್ ಆನ್ ದಿ ಇನ್ಕ್ರಿಮೆಂಟಲ್ ಪ್ರೋಗ್ರೆಸ್ ಮೇಡ್ ಅಕ್ರಾಸ್ 49 ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್. ಸೊ ಇದನ್ನ 49 ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಇರುತ್ತೆ. ಸೊ ಅದ್ರ ಮೇಲೆ ಈ ರ್ಯಾಂಕಿಂಗ್ ನ ಮಾಡಲಾಗುತ್ತೆ ಅಂಡರ್ 5 ಬ್ರಾಡ್ ಸೋಶಿಯೋ ಎಕನಾಮಿಕ್ ಥೀಮ್ಸ್. ಸೊ ಈ ಸೋಶಿಯೋ ಎಕನಾಮಿಕ್ ಥೀಮ್ಸ್ ಯಾವ್ದು ಅಂದ್ರೆ ಆರೋಗ್ಯ ಮತ್ತೆ ಪೌಷ್ಟಿಕಾಂಶ, ಹೆಲ್ತ್ ಮತ್ತೆ ನ್ಯೂಟ್ರಿಷನ್ ಮೇಲೆ, ಎಜುಕೇಶನ್ ಮೇಲೆ, ಅಗ್ರಿಕಲ್ಚರ್ ಅಂಡ್ ವಾಟರ್ ರಿಸೋರ್ಸ್ ಮೇಲೆ, ಫಿನಾನ್ಷಿಯಲ್ ಇನ್ಕ್ಲೂಷನ್ ಮೇಲೆ, ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮೇಲೆ. ಸೊ ಈ 5 ಸೋಶಿಯೋ ಎಕನಾಮಿಕ್ ಥೀಮ್ಸ್ ನ ಆಧಾರದ ಮೇಲೆ ಈ ಎಲ್ಲಾ ಜಿಲ್ಲೆಗಳಲ್ಲಿ ರ್ಯಾಂಕಿಂಗ್ ಸಿಸ್ಟಮ್ ಮಾಡಲಾಗುತ್ತೆ. The government is committed to raising the living standard of its citizens and ensuring inclusive growth for all. So that is said in Sabka Saath Sabka Vikas or Sabka Vishwas. So the famous line of the present government, that is Sabka Saath Sabka Vikas. So that is what we call it as inclusive growth. Andre ellaru kuda abhiruddhi agbeku. So adanna ನಾವು Sabka Saath Sabka Vikas and Sabka Vishwas ಅಂದ್ರೆ ಅವರ ನಂಬಿಕೆಯನ್ನ ನಾವು ಗಳಿಸಬೇಕು ಅಂತ ಇದರ ಮೇನ್ ಥೀಮ್ ಆಗಿರುತ್ತೆ. ಸೊ ಡಿಸ್ಟ್ರಿಕ್ಟ್ಸ್ ಆರ್ ಪ್ರಾಡೆಡ್ ಅಂಡ್ ಎನ್ಕರೇಜ್ ಟು ಫಸ್ಟ್ ಕ್ಯಾಚ್ ಅಪ್ ವಿತ್ ದಿ ಬೆಸ್ಟ್ ಡಿಸ್ಟ್ರಿಕ್ಟ್ ವಿತ್ ದೇರ್ ಸ್ಟೇಟ್ಸ್. ಅಂದ್ರೆ ಆ ಸ್ಟೇಟ್ ಅಲ್ಲಿ ಇರ್ತಕ್ಕಂಥ ಬೆಸ್ಟ್ ಡಿಸ್ಟ್ರಿಕ್ಟ್ ನ ಅವರು ಫಸ್ಟ್ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂಡ್ ಸಬ್ಸಿಕ್ವೆಂಟ್ಲಿ ಆಸ್ಪೈರ್ ಟು ಬಿಕಮ್ ದಿ ಒನ್ ಆಫ್ ದಿ ಬೆಸ್ಟ್ ಇನ್ ದ ಕಂಟ್ರಿ. ಸೊ ಅದನ್ನ ಆ ರಾಜ್ಯದಲ್ಲಿ ಬೆಸ್ಟ್ ಇರುತ್ತೆ, ಅದನ್ನ ಇನ್ನೂ ಡೆವಲಪ್ ಮಾಡಿ ಕಂಟ್ರಿಯಲ್ಲೇ ಬೆಸ್ಟ್ ಮಾಡೋ ತರ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಬೈ ಕಾಂಪಿಟಿಂಗ್ ವಿತ್ ಅಂಡ್ ಲರ್ನಿಂಗ್ ಫ್ರಮ್ ಅದರ್ಸ್ ಇನ್ ದಿ ಸ್ಪಿರಿಟ್ ಆಫ್ ಕಾಂಪಿಟೇಟಿವ್ ಅಂಡ್ ಕೋಆಪರೇಟಿವ್ ಫೆಡರಲಿಸಮ್. ಸೊ ಬೇರೆ ಒಂದು ಡಿಸ್ಟ್ರಿಕ್ಟ್ಸ್ ಅಲ್ಲಿ ಏನ್ ನಡೀತಾ ಇದೆ, ಸೊ ಅವ್ರ ಜೊತೆ ನಾವು ಹೇಗೆ ಸ್ಪರ್ಧಾತ್ಮಕವಾಗಿ ಅಭಿವೃದ್ಧಿ ಹೊಂದಬೇಕು ಸೊ ಅನ್ನೋದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಅಂದ್ರೆ ಬೇಸಿಕಲಿ ಬೆಸ್ಟ್ ಇನ್ ದ ಡಿಸ್ಟ್ರಿಕ್ಟ್ ಇಂದ ಬೆಸ್ಟ್ ಇನ್ ದ ಕಂಟ್ರಿ ವರ್ಗು ತಗೊಂಡು ಹೋಗೋದು ಹೇಗೆ ಅನ್ಬಿಟ್ಟು ಈ ಒಂದು ಪ್ರೋಗ್ರಾಮ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಸೊ ನೀತಿ ಆಯೋಗ್ ವರ್ಕ್ಸ್ ಕ್ಲೋಸ್ಲಿ with the respective line ministers and various development partners to fast track progress at the district level. So ಇದನ್ನ ನೀತಿ ಆಯೋಗ ಏನ್ ಮಾಡುತ್ತಂದ್ರೆ ಸೊ ಮಿನಿಸ್ಟ್ರೀಸ್ ಆಫ್ ವೇರಿಯಸ್ ಡೆವಲಪ್ಮೆಂಟ್ ಪ್ಯಾರಾಮೀಟರ್ಸ್ ಡೆವಲಪ್ಮೆಂಟ್ ಪಾರ್ಟ್ನರ್ಸ್ ಏನಿರ್ತಾರೆ ಸೊ ಅದ್ರ ಜೊತೆ ನೀತಿ ಆಯೋಗ ಏನ್ ಮಾಡುತ್ತಂದ್ರೆ ಸೊ ಇಟ್ ವರ್ಕ್ಸ್ ಅಟ್ ದಿ ಡಿಸ್ಟ್ರಿಕ್ಟ್ ಲೆವೆಲ್. ಸೊ ವೇರಿಯಸ್ ಪ್ರೋಗ್ರಾಮ್ಸ್ ಸಚ್ ಆಸ್ ಸಕ್ಷಮ್ ಬಿಟಿಯಾನ್ ಅಭಿಯಾನ್, ಅನಿಮಿಯಾ ಮುಕ್ತ ಭಾರತ್ ಅಂಡ್ Surakshit Surakshit Tum are some of the flagship initiatives that have been taken up by Niti Ayog in this regard. So ee ಒಂದು ನಿಟ್ಟಿನಲ್ಲಿ ನೀತಿ ಆಯೋಗ ಸಕ್ಷಮ್ ಬಿಟಿಯಾನ್ ಅಭಿಯಾನ್ ಅಂದ್ರೆ ಇದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟದ್ದು, ದೆನ್ ಅನಿಮಿಯಾ ಮುಕ್ತ ಭಾರತ್ ಸೊ ಅನಿಮಿಯಾನ ಕಂಪ್ಲೀಟ್ ಆಗಿ ಹೋಗ್ಲಾಡ್ತಕ್ಕಂಥದ್ದು, ಅಂಡ್ ಸುರಕ್ಷಿತ್ ತುಮ್ ಅನ್ನೋ ಈ 3 ಇನಿಷಿಯೇಟಿವ್ಸ್ ನ ಈ ಒಂದು ಪ್ರೋಗ್ರಾಮ್ ಅಡಿಯಲ್ಲಿ ನೀತಿ ಆಯೋಗ್ ಮೇಜರ್ ಆಗಿ ಕನ್ಸಿಡರ್ ಮಾಡಿದೆ. The districts are also encouraged to develop and replicate best practices that drive improvement across the socio-economic themes. So the socio-economic themes ಏನಿದಾವೆ ನಾವು ಹೇಳಿದ್ವಲ್ವಾ, ಹೆಲ್ತ್, ಎಜುಕೇಶನ್, ಸ್ಯಾನಿಟೇಷನ್ ಈ ಎಲ್ಲಾ ಒಂದು ಸ್ತರಗಳಲ್ಲಿ ಡೆವಲಪ್ ಆಗ್ಲಿಕ್ಕೆ ಇದೊಂದು ಪ್ರೋಗ್ರಾಮ್ ಎನ್ಕರೇಜ್ ಮಾಡುತ್ತೆ. So another focus of the program is to further dive into the progress of block level within the each district. ಅಂದ್ರೆ ಈಚ್ ಡಿಸ್ಟ್ರಿಕ್ಟ್ ಅಲ್ಲಿ ಬರ್ತಕ್ಕಂಥ ಸಣ್ಣ ಸಣ್ಣ ಜಾಗಗಳಲ್ಲೂ ಕೂಡ ಇಂಪ್ರೂವ್ಮೆಂಟ್ ಆಗ್ಬೇಕು. ಸೊ ಅದನ್ನ ಬ್ಲಾಕ್ ಲೆವೆಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಹೋಬಳಿ ಇರ್ಬೋದು, ಒಂದು ಗ್ರಾಮ ಇರ್ಬೋದು, ಸೊ ಆ ಲೆವೆಲ್ಗೂ ಕೂಡ ತಲುಪಿ ಸೊ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಇದೊಂದು ಅವಕಾಶ ಆಗುತ್ತೆ. ದಿ ಡಿಸ್ಟ್ರಿಕ್ಟ್ಸ್ ಆರ್ ಎನ್ಕರೇಜ್ ಟು ಮಾನಿಟರ್ ದಿ ಪ್ರೋಗ್ರೆಸ್ ಆಫ್ ದಿ ಬ್ಲಾಕ್ಸ್. ಸೊ ಆ ಬ್ಲಾಕ್ಸ್ ಏನಿರುತ್ತೆ, ಸಣ್ಣ ಸಣ್ಣ ಬ್ಲಾಕ್ಸ್ ಏನಿರುತ್ತೆ, ಸೊ ಅದನ್ನ ಎನ್ಕರೇಜ್ ಮಾಡ್ಲಿಕ್ಕೆ ಅಥವಾ ಅದನ್ನ ಮಾನಿಟರ್ ಮಾಡ್ಲಿಕ್ಕೆ ಡಿಸ್ಟ್ರಿಕ್ಟ್ಸ್ ಗೆ ಎನ್ಕರೇಜ್ಮೆಂಟ್ ಮಾಡಲಾಗುತ್ತೆ. ದಟ್ ಲೀಡ್ ಟು ದಿ ಓವರ್ ಆಲ್ ಇಂಪ್ರೂವ್ಮೆಂಟ್ ಆಫ್ ದಿ ಡಿಸ್ಟ್ರಿಕ್ಟ್. ಸೊ ಆಬ್ವಿಯಸ್ಲಿ ಆ ಚಿಕ್ಕ ಚಿಕ್ಕ ಬ್ಲಾಕ್ಸ್ ಇಂಪ್ರೂವ್ ಆದ್ರೆ ಓವರ್ ಆಲ್ ಆಗಿ ಏನಾಗುತ್ತೆ, ಆ ಒಂದು ಜಿಲ್ಲೆ ಇಂಪ್ರೂವ್ ಆಗುತ್ತೆ. The aspirational district program essentially is aimed at localizing sustainable development goals. So ನಮ್ಮ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳೇನಿದ್ದಾವೆ ಸೊ ಅದನ್ನ ಮೇಜರ್ ಆಗಿ ಇಂಪ್ರೂವ್ ಮಾಡ್ಲಿಕ್ಕೆ ಗುರಿಯನ್ನ ಹೊಂದಲಾಗಿದೆ, ಲೀಡಿಂಗ್ ಟು ದಿ ಪ್ರೋಗ್ರೆಸ್ ಆಫ್ ದಿ ನೇಷನ್. ಸೊ ಅಲ್ಟಿಮೇಟ್ಲಿ ಜಿಲ್ಲೆಗಳು ಅಭಿವೃದ್ಧಿ ಹೊಂದಿದ್ರೆ ಆ ರಾಜ್ಯ ಅಭಿವೃದ್ಧಿ ಹೊಂದುತ್ತದೆ, ಆ ರಾಜ್ಯ ಅಭಿವೃದ್ಧಿ ಹೊಂದರೆ ಸೊ ಎಂಟೈರ್ ನೇಷನ್ ಅಭಿವೃದ್ಧಿ ಹೊಂದಕ್ಕಂತ ಎಲ್ಲಾ ಅವಕಾಶಗಳು ಇರುತ್ತೆ. Now let us understand what is Universal Service Obligation Fund ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. So Universal Service Obligation Fund which comes under the Indian Telegram Act 1885 ತುಂಬಾ ಹಳೆದಿದು. ಸೊ ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್ 1885 ಅಂಡರ್ ಒಳಗೆ ನಮ್ಗೆ USOF ಬರುತ್ತೆ. ಇಟ್ ಇಸ್ ದಿ ಪೂಲ್ ಆಫ್ ಫಂಡ್ಸ್ ಜನರೇಟೆಡ್ ಬೈ 5% universal service levy that is charged upon the telecom fund operator
ಆನ್ ದೇರ್ ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂ. ಸೊ ಅದನ್ನ AGR ಅಂತ ಕರಿತೀವಿ. ಸೊ ನಾನು ಹೇಳ್ತೀನಿ ವಾಟ್ ಈಸ್ AGR ಅಂತ. ಸೊ ಈ ಟೆಲಿಕಾಂ ಕಂಪನೀಸ್ ಏನಿರುತ್ತೆ ಅಂದ್ರೆ ಟೆಲಿಕಾಂ ಫಂಡ್ ಆಪರೇಟರ್ಸ್ ಏನಿರುತ್ತೆ, ಸೊ ಅದ್ರ ಮೇಲೆ 5% ಲೆವಿಯನ್ನ ವಿಧಿಸುವುದರ ಮುಖಾಂತರ ಈ ಫಂಡ್ ನ ಬೇಸಿಕಲಿ ಕಲೆಕ್ಟ್ ಮಾಡ್ಕೊಳ್ಳಲಾಗುತ್ತೆ. ಸೊ ಈ ಫಂಡ್ ನ ನಾವು ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂ ಅಂತ ಕರಿತೀವಿ. ಸೊ ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂ ಅಂದ್ರೆ ಸೊ ಇಟ್ ಈಸ್ ಯೂಸೇಜ್ ಆಫ್ ಯೂಸೇಜ್ ಅಂಡ್ ಲೈಸೆನ್ಸಿಂಗ್ ಫೀಸ್. ಸೊ ಇವಾಗ ಯಾವ್ದೋ ಒಂದು ಟೆಲಿಕಾಂ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸೊ ಅದಕ್ಕೆ ಯೂಸೇಜ್ ಮತ್ತೆ ಲೈಸೆನ್ಸಿಂಗ್ ಫೀಸ್ ಅಂತ ಇರುತ್ತೆ. ಸೊ ಅದನ್ನ ಯೂಸ್ ಮಾಡಿಕೊಂಡು ಈ ಫಂಡ್ ನ ರೈಸ್ ಮಾಡಲಾಗುತ್ತೆ. ಸೊ ಇಟ್ ಇಸ್ ದಿ ಯೂಸೇಜ್ ಅಂಡ್ ಲೈಸೆನ್ಸಿಂಗ್ ಫೀಸ್ ದಟ್ ಟೆಲಿಕಾಂ ಆಪರೇಟರ್ಸ್ ಆರ್ ಚಾರ್ಜ್ಡ್ ಬೈ ದಿ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್. ಸೊ ಈ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಏನಿದೆ, ಸೊ ಇದು ಈ ಟೆಲಿಕಾಂ ಇಂಡಸ್ಟ್ರೀಸ್ ಮೇಲೆ ಅಥವಾ ಟೆಲಿಕಾಂ ಗ್ರೂಪ್ಸ್ ಮೇಲೆ ಯೂಸೇಜ್ ಮತ್ತೆ ಲೈಸೆನ್ಸಿಂಗ್ ಫೀಸ್ ನ ಚಾರ್ಜ್ ಮಾಡುತ್ತೆ. ಸೊ ಅದರಿಂದ ಯೂನಿವರ್ಸಲ್ ಸರ್ವಿಸ್ ಆಬ್ಲಿಗೇಷನ್ ಫಂಡ್ ನ ಜನರೇಟ್ ಮಾಡಲಾಗುತ್ತೆ. ಸೊ ದಿಸ್ ಫಂಡ್ ಇಸ್ ಡೆಪಾಸಿಟೆಡ್ ಇನ್ ದಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಸೊ ಭಾರತದ ಸಂಕುಚಿತ ನಿಧಿ ಅಂತ ಏನ್ ಕರಿತೀವಿ, ಸೊ ಅದರಲ್ಲಿ ಈ ಫಂಡ್ ನ ಡೆಪಾಸಿಟ್ ಮಾಡಲಾಗುತ್ತೆ. ಸೊ ಅಂಡ್ ಇಸ್ ಡಿಸ್ಪ್ಯಾಚ್ಡ್ ಆನ್ ದಿ ಅಪ್ರೂವಲ್ ಆಫ್ ದಿ ಇಂಡಿಯನ್ ಪಾರ್ಲಿಮೆಂಟ್. ಸೊ ಭಾರತದ ಸಂಸತ್ತು ಅಪ್ರೂವಲ್ ಮಾಡಿದ್ಮೇಲೆ ಈ ಫಂಡ್ ನ ಡಿಸ್ಪ್ಯಾಚ್ ಮಾಡಲಾಗುತ್ತೆ. ದಿ ಏಮ್ ಆಫ್ USOF ಇಸ್ ಟು ಪ್ರೊವೈಡ್ ಬ್ಯಾಲೆನ್ಸ್ ಬಿಟ್ವೀನ್ ದಿ ಪ್ರೊವಿಷನ್ ಆಫ್ ಯೂನಿವರ್ಸಲ್ ಸರ್ವಿಸ್ ಟು ಆಲ್ ಅನ್ಕವರ್ಡ್ ಏರಿಯಾ. ಸೊ ಭಾರತ ದೇಶದಲ್ಲಿ ಅನ್ಕವರ್ಡ್ ಏರಿಯಾಸ್ ಏನೇನಿದಾವೋ ಅಂದ್ರೆ ತಲುಪದೇ ಇರ್ತಕ್ಕಂಥ ಪ್ರದೇಶಗಳೇನಿದಾವೋ ಸೊ ಅಲ್ಲಿಗೆ ತಲುಪಲಿಕ್ಕೆ ಇದೊಂದು ಆಬ್ಜೆಕ್ಟಿವ್ ಆಗಿದೆ, ಇನ್ಕ್ಲೂಡಿಂಗ್ ದ ರೂರಲ್ ಏರಿಯಾಸ್. ಸೊ ಗ್ರಾಮೀಣ ಪ್ರದೇಶಗಳನ್ನ ಸೇರಿಸಿ ಅನ್ಕವರ್ಡ್ ಏರಿಯಾಸ್ ಎಲ್ಲಿದ್ದಾವೋ ಅದನ್ನೆಲ್ಲ ತಲುಪಲಿಕ್ಕೆ ಇದೊಂದು ಅವಕಾಶವಾಗುತ್ತೆ. ಸೊ ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಆರ್ಟಿಕಲ್. ಸೊ ನೆಕ್ಸ್ಟ್ ಆರ್ಟಿಕಲ್ ಇಸ್ ರಿಲೇಟೆಡ್ ಟು NRC. ಓನ್ಲಿ 1032 ಡೌಟ್ಫುಲ್ ಕೇಸಸ್ ರೆಫರ್ಡ್ ಫಾರ್ ರಿವ್ಯೂ. ಸೊ ಈ NRC ಅಂದ್ರೆ ಏನು, ಇದರ ಮೇಜರ್ ಇವೆಂಟ್ಸ್ ನ ನಾನು ಅಟ್ ದಿ ಎಂಡ್ ಆಫ್ ದಿಸ್ ಆರ್ಟಿಕಲ್ ಡಿಸ್ಕಸ್ ಮಾಡ್ತೀನಿ. ಸೊ ಇವಾಗ ಓನ್ಲಿ ಲಿಟಲ್ ಓವರ್ 1000 ಡೌಟ್ಫುಲ್ ಕೇಸಸ್ ಇನ್ ದ ಫೈನಲ್ ಡ್ರಾಫ್ಟ್ ಆಫ್ ದಿ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ Assam have been referred to the district commissioner concerned for action. ಅಂದ್ರೆ ಇಲ್ಲಿ ಅವರು ನಿಜವಾಗ್ಲೂ ಭಾರತ ದೇಶಕ್ಕೆ ಸೇರಿದಾರಾ ಇಲ್ವಾ ಅಂತ ಚೆಕ್ ಮಾಡ್ಲಿಕ್ಕೆ ಒಂದೊಂದು ಪ್ರೋಸೆಸ್ ನಡೀತಾ ಇದೆ. ಈ ಪ್ರೋಸೆಸ್ ಅಲ್ಲಿ ಬರೀ 1032 ಕೇಸಸ್ ಮಾತ್ರ ಡೌಟ್ಫುಲ್ ಇದಾವೆ. ಸೊ ಅದನ್ನ ಡಿಸ್ಟ್ರಿಕ್ಟ್ ಕಮಿಷನರ್ ಕನ್ಸರ್ನ್ ಫಾರ್ ಆಕ್ಷನ್ ಗೆ ರೆಫರ್ ಮಾಡಲಾಗಿದೆ. ಸೊ ದಿಸ್ ಇಸ್ ದಿ ಆಕ್ಚುಲಿ ದ ಪ್ರೋಸೆಸ್ ಆಫ್ ನ್ಯಾಷನಲ್ ರಿಜಿಸ್ಟ್ರೇಷನ್ ಆಫ್ register of citizens anta karitive. So this is happening in the state of Assam. So more than 19 lakh of 3.29 crore applicants in Assam are excluded from the final draft register published on August 31st 2019. andre 2019 August 31st ಅಲ್ಲಿ ಪಬ್ಲಿಷ್ ಆಗಿರೋ ರಿಪೋರ್ಟ್ ಪ್ರಕಾರ 3,29,00,000 ಇರ್ತಕ್ಕಂಥ ಅಸ್ಸಾಂನಲ್ಲಿ ಬರೀ 19 ಲಕ್ಷ ಜನರಿಗೆ ಈ ಒಂದು ಇಂಪ್ರಾಪರ್ ಡಾಕ್ಯುಮೆಂಟ್ಸ್ ಅಂದ್ರೆ ಸರಿಯಾದ ಡಾಕ್ಯುಮೆಂಟ್ಸ್ ಇಲ್ಲದೆ ಸೊ ಅವ್ರನ್ನ NRC ಅಲ್ಲಿ ಆಡ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಬಟ್ ಇವಾಗ ಆ ನಂಬರ್ ಇನ್ನೂ ಕಡಿಮೆ ಆಗೋಗಿದೆ. ದಟ್ ಈಸ್ just 1032 numbers of cases DV, DF, PFT, DVD, DFD, PFDT. So ಇವೆಲ್ಲ categories ನ ನಾನು next slide ಅಲ್ಲಿ explain ಮಾಡ್ತೀನಿ. Categories have been referred to the concerned deputy commissioner to take necessary action. So ಇದ್ರ ಮೇಲೆ necessary action ತಗೊಳ್ಳಿಕ್ಕೆ deputy commissioner ಗೆ ರೆಫರ್ ಮಾಡಲಾಗಿದೆ. So as for this class, so this you can just go through the class, so that is not very important. So rules of the citizenship, registration of citizens and issue of national identity card rules 2003 ಪ್ರಕಾರ ಈ ಒಂದು ಸ್ಕ್ರೂಟನಿನ ಮಾಡಲಾಗ್ತಾ ಇದೆ. ಸೊ ಇವಾಗ ಅಬ್ರಿವೇಷನ್ಸ್ ನೋಡೋಣ. ಸೊ DV ಅಂದ್ರೆ ಡೌಟ್ಫುಲ್ ವೋಟರ್ಸ್, ಅಂದ್ರೆ ಅವರು ವೋಟರ್ ID ಹೇಗ್ ಮಾಡಿಸ್ಕೊಂಡಿರ್ತಾರೋ ಗೊತ್ತಿರಲ್ಲ. ಡಿಕ್ಲೇರ್ಡ್ ಫಾರಿನರ್ಸ್, ಅವ್ರನ್ನ ಫಾರಿನರ್ಸ್ ಅಂತ ಆಲ್ರೆಡಿ ನಿರ್ಧಾರ ಮಾಡಿರ್ತಾರೆ. ಸೊ ರೆಫರೆನ್ಸ್ ಪೆಂಡಿಂಗ್ ಅಟ್ ಫಾರಿನ್ ಟ್ರಿಬ್ಯುನಲ್ಸ್, ಈ ಫಾರಿನ್ ಟ್ರಿಬ್ಯುನಲ್ಸ್ ಏನಿರುತ್ತೆ ಅಲ್ಲಿ ಅವರ ರೆಫರೆನ್ಸ್ ಪೆಂಡಿಂಗ್ ಇರುತ್ತೆ. ಡಿಸಿಡೆಂಟ್ಸ್ ಆಫ್ D ವೋಟರ್ಸ್ ಅಂದ್ರೆ ಡೌಟ್ಫುಲ್ ವೋಟರ್ಸ್ ಮಕ್ಕಳು ಅವರ ಸಂತಾನೋತ್ಪತ್ತಿ ಅಥವಾ ಅವರ ಏನಿರುತ್ತೆ ಫ್ಯಾಮಿಲಿ ಟ್ರೀ ಏನಿರುತ್ತೆ ಸೊ ಅವ್ರನ್ನ ನಾವು ಡಿಸಿಡೆಂಟ್ಸ್ ಅಂತ ಕರಿತೀವಿ. ಸೊ ಡಿಸಿಡೆಂಟ್ಸ್ ಆಫ್ ಡಿಕ್ಲೇರ್ಡ್ ಫಾರಿನರ್ಸ್, ಸೊ ಈ ಫಾರಿನರ್ಸ್ ಅಂತ ಏನ್ ಡಿಕ್ಲೇರ್ ಆಗಿರ್ತಾರೋ ಅವರ ಡಿಸಿಡೆಂಟ್ಸ್ ಏನಿರ್ತಾರೋ ಸೊ ದೀಸ್ ಆರ್ ಆಲ್ ದಿ ಅಬ್ರಿವೇಷನ್ಸ್ ವಿಚ್ ಆರ್ ಇನ್ doubtful case. So as of now, no rejection slips have been issued, and as per class 7 of the schedule 4A4 of the citizenship, so registration of citizens and issue of national identity card rules 2003, the final NRC is yet to be published by RGI. So Register General of India ದಿಂದ ಇದುವರೆಗೂ ಯಾವುದೇ ನೋ ರಿಜೆಕ್ಷನ್ ಸ್ಲಿಪ್ ನ ಯಾರಿಗೂ ಕೊಡ್ಲಾಗ್ಲಿಲ್ಲ. ಇದುವರೆಗೂ ಇನ್ನು ಸ್ಕ್ರೂಟನಿನೇ ನಡೀತಾ ಇದೆ. ಸೊ ರಿಜೆಕ್ಷನ್ ಸ್ಲಿಪ್ಸ್ ಕ್ಯಾನ್ ಬಿ ಇಶ್ಯೂಡ್ ಓನ್ಲಿ ಆಫ್ಟರ್ ಪಬ್ಲಿಕೇಶನ್ ಆಫ್ ದಿ ಫೈನಲ್ NRC. ಈ ನ್ಯಾಷನಲ್ ರಿಜಿಸ್ಟ್ರೇಷನ್ ಆಫ್ ಸಿಟಿಸನ್ಶಿಪ್ ಏನಿದೆ ಸೊ ಅದು ಅಂತಿಮವಾಗಿ ಪಬ್ಲಿಷ್ ಆದ ನಂತರ ಸೊ ಈ ರಿಜೆಕ್ಷನ್ ಸ್ಲಿಪ್ಸ್ ನ ಇಶ್ಯೂ ಮಾಡಲಾಗುತ್ತೆ. ಅಂದ್ರೆ ಯಾರು those who fail to prove as the citizens of India, so each rejected person can approach the FTs within the 120 days of receiving the rejection slip. So ಇವ್ರೇನಾಗ್ತಾರೆ,
ಸೊ ಈ ಫಾರಿನ್ ಟ್ರಿಬ್ಯುನಲ್ಸ್ ಏನಿರುತ್ತೆ ಸೊ ಅವರು ರಿಜೆಕ್ಷನ್ ಸ್ಲಿಪ್ ನ ಅಕ್ಸೆಪ್ಟ್ ಮಾಡಿದ ನಂತರ ವಿತಿನ್ 120 ಡೇಸ್ ಅಲ್ಲಿ ಸೊ ಈ ರಿಜೆಕ್ಷನ್ ಸ್ಲಿಪ್ ನ ಮುಖಾಂತರ ಅವರು ಫಾರಿನ್ ಟ್ರಿಬ್ಯುನಲ್ಸ್ ಗೆ ರಿಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅಂಡರ್ ಸಿಟಿಜನ್ಶಿಪ್ ರೂಲ್ಸ್ ಎನಿ ಪರ್ಸನ್ ಮೇ ಅಬ್ಜೆಕ್ಟ್ ಟು ಇನ್ಕ್ಲೂಷನ್ ಆಫ್ ಎನಿ ಅದರ್ ಪರ್ಸನ್ಸ್ ನೇಮ್ ಇನ್ ದಿ ಸಿಟಿಜನ್ಸ್ ರಿಜಿಸ್ಟರ್ ಆರ್ ಎಕ್ಸ್ಕ್ಲೂಷನ್ ಫಾರ್ ದಿ ರಿಜಿಸ್ಟರ್ ಫಾಲೋಯಿಂಗ್ ವಿಚ್ local registrar will issue a notice and applicants will have to furnish the documents to prove their claims. So ivaga any person may object to inclusion of any other person. So ivaga yaro obarna NRC alli include madidare ಅನ್ಕೊಳ್ಳಿ, so ಅವ್ರ ಬಗ್ಗೆ ನಾವು ಅಬ್ಜೆಕ್ಷನ್ ಫೈಲ್ ಮಾಡಬಹುದು. ಅರ್ಥ ಆಯ್ತಲ್ವಾ? ಸೊ ಅದಾದ್ಮೇಲೆ so there will be issue of notice and the applicants will have to furnish documents to prove their claims. So ಅವರ ಕ್ಲೈಮ್ಸ್ ನ ಪ್ರೂವ್ ಮಾಡ್ಲಿಕ್ಕೆ ಅವರು ಕೆಲವೊಂದು ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಬೇಕಾಗುತ್ತೆ. ದಿ ರಿಜಿಸ್ಟರ್ ಇಸ್ ಪಬ್ಲಿಷ್ಡ್ ಅಟ್ ವಿಲೇಜ್ ಅಂಡ್ ವಾರ್ಡ್ ಲೆವೆಲ್. ಸೊ ಈ ಒಂದು ರಿಜಿಸ್ಟರ್ ನ ವಿಲೇಜ್ ಲೆವೆಲ್ ಅಲ್ಲಿ ಮತ್ತು ವಾರ್ಡ್ ಲೆವೆಲ್ಸ್ ಅಲ್ಲಿ ಪಬ್ಲಿಷ್ ಮಾಡಲಾಗುತ್ತೆ. ಸೊ ವಾಟ್ ಈಸ್ NRC? ದಿ ನ್ಯಾಷನಲ್ ರಿಜಿಸ್ಟ್ರೇಷನ್ ಆಫ್ ಸಿಟಿಜನ್ಶಿಪ್ ಇಸ್ ಸಪೋಸ್ ಟು ಲಿಸ್ಟ್ ಆಲ್ ಜೆನ್ಯೂನ್ ಇಂಡಿಯನ್ ಸಿಟಿಸನ್. ಸೊ ಭಾರತದ ನಾಗರಿಕರನ್ನ ಪಟ್ಟಿ ಮಾಡ್ಲಿಕ್ಕೆ ಇದೊಂದು ಪ್ರೋಸೆಸ್ ಆಗಿರುತ್ತೆ. ಅಟ್ ಪ್ರೆಸೆಂಟ್ ಓನ್ಲಿ ಅಸ್ಸಾಂ ಹ್ಯಾಸ್ ಸಚ್ ರಿಜಿಸ್ಟರ್ ವಿಚ್ ಫಾಲೋಡ್ ದಿ ಅಸ್ಸಾಂ ಅಕಾರ್ಡ್ ಸೈನ್ಡ್ ಇನ್ 1985 ಆಫ್ಟರ್ ಅ 6-year agitation seeking detention of foreigners. ಸೊ ಅಸ್ಸಾಂ ಅಲ್ಲಿ ಒಂದು 1985ರಲ್ಲಿ ಅಸ್ಸಾಂ ಅಕಾರ್ಡ್ ಅಂತ ಸೈನ್ ಆಗಿರುತ್ತೆ. ಸೊ ಇದು 6 years ವರ್ಗೂ ಅಜಿಟೇಷನ್ ನಡೆದಿರುತ್ತೆ. ಸೊ ಇದರಲ್ಲಿ ಫಾರಿನರ್ಸ್ ನ ಈ ದೇಶದಿಂದ ಹೊರಗಾಕ್ಬೇಕು ಅನ್ನೋ ಒಂದು ಪ್ರೋಸೆಸ್ ಅಲ್ಲಿ ಈ ಒಂದು ಕ್ರಿಯೆ ನಡೆದಿರುತ್ತೆ. ಸೊ ಡ್ರಾಫ್ಟ್ ಲಿಸ್ಟ್ ಅಂದ್ರೆ ಏನು? ಡ್ರಾಫ್ಟ್ ಲಿಸ್ಟ್ ಪಬ್ಲಿಷ್ಡ್ ಇನ್ ಜೂನ್ 2018 and June 2019 excluded 41 lakh people. So 2018 ಮತ್ತೆ 2019 ಅಲ್ಲಿ ಒಂದು ಡ್ರಾಫ್ಟ್ ಲಿಸ್ಟ್ ಮಾಡಲಾಗಿತ್ತು. ಸೊ ಇದರಲ್ಲಿ 41 ಲಕ್ಷ ಜನರನ್ನ ಎಕ್ಸ್ಕ್ಲೂಡ್ ಮಾಡಲಾಗಿತ್ತು. About 36 lakh people re-applied for inclusion at various NRC ಸೇವಾ ಕೇಂದ್ರ. ಸೊ ಇದರಲ್ಲಿ 36 ಲಕ್ಷ ಜನರು ಮತ್ತೆ ಅವ್ರನ್ನ NRC ಗೆ ಇನ್ಕ್ಲೂಡ್ ಮಾಡಬೇಕು ಅಂತ ಅಲ್ಲಿರ್ತಕ್ಕಂಥ ಲೋಕಲ್ ಸೇವಾ ಕೇಂದ್ರಸ್ಗೆ ಮತ್ತೆ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಿರ್ತಾರೆ. ಸೊ ಅದು ಡ್ರಾಫ್ಟ್ ಲಿಸ್ಟ್ ಆಗಿರುತ್ತೆ. ನಾವು ಲೆಟ್ಸ್ ಟಾಕ್ ಅಬೌಟ್ ಫೈನಲ್ ಲಿಸ್ಟ್. So 19.06 lakh of 3.29 crore applicants in Assam were excluded from the final draft NRC. So ಇದನ್ನ ಮುಂಚೆನೇ ಹೇಳಿರ್ತೀನಿ. ಸೊ ಫೈನಲ್ ಡ್ರಾಫ್ಟ್ ಏನಿರುತ್ತೆ ಅದರಲ್ಲಿ 19.06 ಲಕ್ಷ ಜನರು ಸೊ ಇಲ್ಲಿ ಈ ಫೈನಲ್ ಡ್ರಾಫ್ಟ್ ಇಂದ ಎಕ್ಸ್ಕ್ಲೂಡ್ ಆಗಿರ್ತಾರೆ, ಹೊರಗುಳ್ದಿರ್ತಾರೆ. An exercise which was monitored by the Supreme Court. So ಇದನ್ನ ಸುಪ್ರೀಂ ಕೋರ್ಟ್ ಆಕ್ಚುಲಿ ಮಾನಿಟರ್ ಮಾಡ್ತಾ ಇದೆ. So what is the current status? The BJP ruled Assam government has rejected NRC in its current form and sought a re-verification. So ಇದನ್ನ re-verification ಗೆ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. So as many as 1032 doubtful cases in the final draft refer to the official seeking action. So out of these many numbers 19 ಲಕ್ಷದಲ್ಲಿ ಇವಾಗ 1032 ಕೇಸಸ್ ಮಾತ್ರ ಡೌಟ್ಫುಲ್ ಇದಾವೆ. ಅದನ್ನ ಕನ್ಸರ್ನ್ಡ್ ಅಥಾರಿಟೀಸ್ ಗೆ ರೆಫರ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಗೋ ಟು ದಿ 4th ಆರ್ಟಿಕಲ್. ಸೊ ಝಿಕಾ ವೈರಸ್ ಔಟ್ ಬ್ರೇಕ್ ಆಗಿದೆ. ಸೊ ಇವಾಗ ಇಟ್ ಈಸ್ ಹೈ ಟೈಮ್ ದಟ್ ದಿ ಹೆಲ್ತ್ ಕೇರ್ ಇನ್ ದಿಸ್ ಇಂಡಿಯಾ ಶುಡ್ ಬಿ ಅಪ್ಗ್ರೇಡೆಡ್. ಸೊ ಝಿಕಾ ವೈರಸ್ ಇಟ್ ಈಸ್ ಫಸ್ಟ್ ಡಿಟೆಕ್ಟೆಡ್ ಇನ್ ರೀಸಸ್ ಮಂಕೀಸ್. ಸೊ ಇಲ್ಲಿ ನಾವು ಝಿಕಾ ವೈರಸ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಬಿಕಾಸ್ ಈ ತರ ಇಶ್ಯೂಸ್ ಆದಾಗ ಈ ವೈರಸ್ ಬಗ್ಗೆ ನಮಗೆ ಹೆಚ್ಚಿನ ಕ್ವೆಶನ್ಸ್ ಯೂಶಲಿ ಬರ್ತಾ ಇರುತ್ತೆ. ಸೊ ಝಿಕಾ ವೈರಸ್ ಇದು ಫಸ್ಟ್ ರೀಸಸ್ ಮಂಕಿಯಲ್ಲಿ ಡಿಟೆಕ್ಟ್ ಆಗಿರುತ್ತೆ. ಸೊ ಇನ್ ದಿ ಝಿಕಾ ಫಾರೆಸ್ಟ್ ಇನ್ ಉಗಾಂಡಾ ಇನ್ 1947 and then identified in humans after few years. So first ಈ ರೀಸಸ್ ಮಂಕಿ ಅನ್ನೋ ಒಂದು ಮಂಗನಲ್ಲಿ ಇದು ಫಸ್ಟ್ ಟೈಮ್ ಉಗಾಂಡಾದಲ್ಲಿ 1947ರಲ್ಲಿ ಡಿಟೆಕ್ಟ್ ಆಗಿರುತ್ತೆ. ಅದಾದ್ಮೇಲೆ ಇದು ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಕಾಣಿಸ್ಕೊಂಡಿರುತ್ತೆ. ಫಾರ್ ದಿ ಫಸ್ಟ್ 60 years ಆಫ್ ಡಿಟೆಕ್ಷನ್. ಸೊ ಮೊದಲ 60 years ಅಲ್ಲಿ ಓನ್ಲಿ 14 ಹ್ಯೂಮನ್ಸ್ ಕೇಸಸ್ ಹ್ಯಾಡ್ ಬೀನ್ ರಿಪೋರ್ಟೆಡ್ ಫ್ರಮ್ ಏಷ್ಯಾ ಅಂಡ್ ಟ್ರೋಪಿಕಲ್ ಆಫ್ರಿಕಾ. ಟ್ರೋಪಿಕಲ್ ಆಫ್ರಿಕಾ ಮತ್ತೆ ಏಷ್ಯಾದಲ್ಲಿ ಮೊದಲ 60 ವರ್ಷಗಳಲ್ಲಿ ಬರೀ 14 ಜನರಲ್ಲಿ ಮಾತ್ರ ಈ ಕಾಯಿಲೆ ಕಾಣಿಸ್ಕೊಂಡಿರುತ್ತೆ. ದಿ ಫಸ್ಟ್ ಎವರ್ ಔಟ್ಬ್ರೇಕ್ ಆಫ್ ಝಿಕಾ ವೈರಸ್ ವಾಸ್ ರಿಪೋರ್ಟೆಡ್ ಇನ್ 2007 ಇನ್ ಐಲ್ಯಾಂಡ್ ಆಫ್ ಯಾಪ್. ಇಟ್ ಈಸ್ ಆಕ್ಚುಲಿ ದಿ ಫೆಡರಲ್ ಸ್ಟೇಟ್ ಆಫ್ ಮೈಕ್ರೋನೇಷಿಯಾ. ಸೊ ಮೊದಲ ಔಟ್ಬ್ರೇಕ್ ಆಕ್ಚುಲಿ 2007ರಲ್ಲಿ ಯಾಪ್ ಐಲ್ಯಾಂಡ್ಸ್ ಅಲ್ಲಿ ಡಿಟೆಕ್ಟ್ ಆಗಿರುತ್ತೆ ಇನ್ ದಿ ಪೆಸಿಫಿಕ್. ಸೊ ಝಿಕಾ ವೈರಸ್ ರಿಸೀವ್ಡ್ ಗ್ಲೋಬಲ್ ಅಟೆನ್ಷನ್ ವಿತ್ ದ ಸ್ಟಾರ್ಟ್ ಆಫ್ ಮೇಜರ್ ಔಟ್ಬ್ರೇಕ್ ಇನ್ ಬ್ರೆಜಿಲ್ ಇನ್ ಮಾರ್ಚ್ 2015. ಸೊ ಇದು ಜಾಗತಿಕವಾಗಿ ಯಾವಾಗ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಬರಕ್ ಸ್ಟಾರ್ಟ್ ಆಯ್ತು ಅಂದ್ರೆ 2019ರಲ್ಲಿ ಬ್ರೆಜಿಲ್ ಅಲ್ಲಿ ಮೇಜರ್ ಔಟ್ಬ್ರೇಕ್ ಆಗಿರುತ್ತೆ. ಸೊ ವಿಚ್ ದೆನ್ ಸ್ಪ್ರೆಡ್ ಟು ಮೆನಿ ಕಂಟ್ರೀಸ್ ಇನ್ ಸೆಂಟ್ರಲ್ ಅಂಡ್ ಸೌತ್ ಅಮೆರಿಕಾ ಅಂಡ್ ದಿ ಕೆರಿಬಿಯನ್. ಸೊ ಅದಾದ್ಮೇಲೆ ಸೆಂಟ್ರಲ್ ಮತ್ತೆ ಸೌತ್ ಅಮೆರಿಕಾ ರಾಷ್ಟ್ರಗಳಿಗೆ ಮತ್ತೆ ಕೆರಿಬಿಯನ್ಗೆ ಇದು ಸ್ಪ್ರೆಡ್ ಆಗಿರುತ್ತೆ.
The outbreak was associated with higher incidence of microcephaly, a condition which results in small brain in the fetus. So ಈ ಕಾಯಿಲೆ ಬಂದಿರತಕ್ಕಂತ ಮದರ್ ಏನಾದ್ರೂ ಪ್ರೆಗ್ನೆಂಟ್ ಆಗಿದ್ರೆ ಆ ಮಗುವಲ್ಲಿ ಮೆದುಳು ಏನಾಗಿರುತ್ತೆ ಅಂದ್ರೆ ತುಂಬಾ ಚಿಕ್ಕದಾಗಿರುತ್ತೆ. ಸೊ ಅದನ್ನ ನಾವು ಮೈಕ್ರೋಸೆಫಾಲಿ ಅಂತ ಕರಿತೀವಿ. ಆಸ್ ವೆಲ್ ಆಸ್ ಇನ್ಕ್ರೀಸ್ಡ್ ನ್ಯೂರೋಲಾಜಿಕಲ್ ಸಿಂಪ್ಟಮ್ಸ್ ಸಚ್ ಆಸ್ ಗ್ಯುಲೈನ್ ಬೇರ್ ಸಿಂಡ್ರೋಮ್ ಅಂತ ಕರಿತೀವಿ, ಇನ್ನೊಂದನ್ನ ನ್ಯೂರೋಪ್ಯಾಥೀಸ್ ಅಂತ ಕರಿತೀವಿ. ಸೊ ಇದ್ರ ಜೊತೆ ನರಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರುತ್ತೆ, ಅದನ್ನ ನಾವು ಗುಲಿಯನ್ ಬೇರೆ ಸಿಂಡ್ರೋಮ್ ಅಂತ ಕರಿತೀವಿ, ಇನ್ನೊಂದನ್ನ ನ್ಯೂರೋಪಥೀಸ್ ಅಂತ ಕೂಡ ಕರಿತೀವಿ. ಇನ್ ಅಡಲ್ಟ್ಸ್ ಅಂಡ್ ಚಿಲ್ಡ್ರನ್ ಇನ್ಫೆಕ್ಟೆಡ್ ವಿತ್ ದಿ ವೈರಸ್. ಸೊ ಮಕ್ಕಳಲ್ಲೂ ಮತ್ತು ಅಡಲ್ಟ್ಸ್ ಅಲ್ಲೂ ಕೂಡ ಈ ನರ ಸಂಬಂಧಿ ಕಾಯಿಲೆಗಳು ಝಿಕಾದಿಂದ ಕಾಣಿಸ್ಕೊಳ್ಳುತ್ತೆ. The earliest evidence of Zika virus in India is in 1952 to 1953. So ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದಲ್ಲಿ 1952 ಮತ್ತು 53ರಲ್ಲಿ ಈ ಕಾಯಿಲೆ ಕಾಣಿಸಿಕೊಂಡಿತ್ತು. The first two outbreaks of Zika virus infection in India were reported in 2017. 2017ರಲ್ಲಿ ಮೊದಲ ಎರಡು ಔಟ್ಬ್ರೇಕ್ಸ್ ಆಫ್ ಜಿಕಾ ವೈರಸ್ ಅಂದ್ರೆ ರೀಸೆಂಟ್ ಆಗಿ 2017ರಲ್ಲಿ ಕಾಣಿಸ್ಕೊಂಡಿರುತ್ತೆ. This includes 3 human cases from Ahmedabad, Gujarat and 1 case from Krishnagiri district of Tamil Nadu. So first time Ahmedabad, Gujarat ಮತ್ತೆ ತಮಿಳುನಾಡಲ್ಲಿ 3 ಕೇಸಸ್ ಜುಲೈ 2017 ಟೈಮ್ಗೆ ಕಾಣಿಸ್ಕೊಂಡಿರುತ್ತೆ. In Kerala, at least 89 cases, then in Maharashtra around 12 cases both in July, and most recently Uttar Pradesh in October, November 2021, nearly 110 confirmed cases till now. So iduvargu 110 confirmed cases including 2021 November ಅಲ್ಲಿ ಉತ್ತರ ಪ್ರದೇಶದಲ್ಲಿ ಜಿಕಾ ವೈರಸ್ ಕಾಣಿಸ್ಕೊಂಡಿದೆ. So Zika virus is primarily a mosquito borne illness. So ಇದು ಸೊಳ್ಳೆಗಳ ಕಡಿತದಿಂದ ಅಂದ್ರೆ ಇದೊಂದು ವೆಕ್ಟರ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಇದು ಈ ಕಾಯಿಲೆನ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಮಿಟ್ ಮಾಡುತ್ತೆ. ಸೊ ಯಾವ ಸೊಳ್ಳೆ ಅಂದ್ರೆ ಎಡಿಸ್ ಮಸ್ಕಿಟೋ, ಸೊ ವಿಚ್ ಟ್ರಾನ್ಸ್ಮಿಟ್ ಚಿಕನ್ ಗುನಿಯಾ ಅಂಡ್ ಡೆಂಗ್ಯೂ. ಸೊ ಚಿಕನ್ ಗುನಿಯಾ ಮತ್ತೆ ಡೆಂಗ್ಯೂನ ಏನ್ ಟ್ರಾನ್ಸ್ಮಿಟ್ ಮಾಡುತ್ತೋ ಸೊ ಅದೇ ಸೊಳ್ಳೆ ಈ ಒಂದು ಜಿಕಾನ ಕೂಡ ಟ್ರಾನ್ಸ್ಮಿಟ್ ಮಾಡುತ್ತೆ. However, Zika virus is transmitted from infected mother to fetus during the pregnancy. So pregnant mother ಏನಾದ್ರೂ ಇನ್ಫೆಕ್ಟ್ ಆಗಿದ್ರೆ ಅದರಿಂದ ಮಗುಗೆ even without mosquito ಇದು ಟ್ರಾನ್ಸ್ಮಿಟ್ ಆಗುತ್ತೆ through blood and other body fluids and other translation as well as sexual contact. So sexual contacts ಇಂದ ಆಗ್ಲಿ ಅಥವಾ blood fluids, so ರಕ್ತದಾನ ಮಾಡೋದ್ರಾಗ್ಲಿ ಮತ್ತೆ ಆರ್ಗನ್ ಟ್ರಾನ್ಸ್ಲೇಷನ್ಸ್ ಮಾಡೋದ್ರಿಂದಾಗ್ಲಿ ಕೂಡ ಜಿಕಾ ವೈರಸ್ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಮಿಟ್ ಆಗುತ್ತೆ, ಬರೀ ಸೊಳ್ಳೆಯಿಂದ ಮಾತ್ರ ಅಲ್ಲ. ಸೊ ಇಟ್ ಈಸ್ ಅ ಮೈಲ್ಡ್ ಇಲ್ನೆಸ್ ಫಾರ್ ಆಲ್ ಏಜ್ ಗ್ರೂಪ್. ಸೊ ಎಲ್ಲಾ ಏಜ್ ಗ್ರೂಪ್ಸ್ ಅಲ್ಲೂ ಒಂದು ಸರಳವಾದ ಒಂದು ಇಲ್ನೆಸ್ ಆಗಿರುತ್ತೆ ಎಕ್ಸೆಪ್ಟ್ ಫಾರ್ ದಿ ಪ್ರೆಗ್ನೆಂಟ್ ವಿಮೆನ್. ಸೊ ಪ್ರೆಗ್ನೆಂಟ್ ವಿಮೆನ್ ಅಲ್ಲಿ ಮಾತ್ರ ಇದು ಅಧಿಕವಾಗಿ ಕಾಣಿಸುತ್ತೆ. ಸೊ ಫೀಟಸ್ ಮೇ ಡೆವಲಪ್ ಕಾನ್ಜೆನೈಟಲ್ ಮಾಲ್ಫಾರ್ಮೇಶನ್. ಸೊ ಅಲ್ಲಿ ಆ ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಇರ್ತಕ್ಕಂಥ ಮಗು ಏನಾಗಿರುತ್ತೆ ಅಂದ್ರೆ ಸೊ ಅದರಲ್ಲಿ ಮಾಲ್ಫಾರ್ಮೇಶನ್ ಆಗಿರುತ್ತೆ, ಅಂದ್ರೆ ಸರಿಯಾಗಿ ಅಭಿವೃದ್ಧಿ ಹೊಂದಿರೋದಿಲ್ಲ. ಎಸ್ಪೆಷಲಿ ಅಬ್ನಾರ್ಮಲ್ ಬ್ರೈನ್ ಡೆವಲಪ್ಮೆಂಟ್. ಸೊ ಅವರ ಬ್ರೈನ್ ಸರಿಯಾಗಿ ಡೆವಲಪ್ ಆಗಲ್ಲ, ಮೈಕ್ರೋಸೆಫಾಲಿ ಆಗುತ್ತೆ ಅಂಡ್ ಅದರ್ ರಿಲೇಟೆಡ್ ನ್ಯೂರೋಲಾಜಿಕಲ್ ಔಟ್ಕಮ್ಸ್ ಅಂದ್ರೆ ನರ ಸಂಬಂಧಿ ಅನೇಕ ಕಾಯಿಲೆಗಳು ಉಂಟಾಗುತ್ತೆ. There is no licensed vaccine to prevent disease, no specific treatment available. So ಇದುವರೆಗೂ ಯಾವುದೇ ಅದಕ್ಕೆ ಚುಚ್ಚುಮದ್ದಾಗ್ಲಿ ಅಥವಾ ಯಾವುದೇ ಒಂದು ಚಿಕಿತ್ಸೆ ಆಗ್ಲಿ ಇರುವುದಿಲ್ಲ. So with this, let's go to the InQuest challenge of the day. So question number 1, on the basis of carbon content, arrange these coals in descending order ಅಂತ ಕೊಟ್ಟಿದ್ದಾವೆ. ಸೊ ಈ 4 ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋಲ್ ಏನಿದೆ ಸೊ ಅದನ್ನ ಕಾರ್ಬನ್ ಎಷ್ಟು ಪ್ರಮಾಣದಲ್ಲಿರುತ್ತೋ ಅದರ ಆಧಾರದ ಮೇಲೆ ನೀವು ಡಿಸೆಂಡಿಂಗ್ ಅಂದ್ರೆ ಜಾಸ್ತಿ ಇರೋದ್ರಿಂದ ಕಡಿಮೆ ಇರೋದ್ರ ಕಡೆಗೆ ನೀವು ಅರೇಂಜ್ ಮಾಡಿ ಉತ್ತರ ಕೊಡ್ಬೇಕಾಗುತ್ತೆ. ಕ್ವೆಶ್ಚನ್ ನಂಬರ್ 2, ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಇಸ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್. ಸೊ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ, ಕಮೆಂಟ್ ಮಾಡಿ. ಕ್ವೆಶ್ಚನ್ ನಂಬರ್ 3, R31 ಅಂಡ್ ಮಾಸ್ಕ್ಯುರಿಕ್ಸ್ ವ್ಯಾಕ್ಸಿನ್ಸ್ ಆರ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋಯಿಂಗ್ ಡಿಸೀಸ್. ಸೊ R31 ಮತ್ತೆ ಮಾಸ್ಕ್ಯುರಿಕ್ಸ್ ಅನ್ನೋ ವ್ಯಾಕ್ಸಿನ್ ಯಾವ ಕಾಯಿಲೆಗೆ ಒಂದು ಟ್ರೀಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ಲಾಸ್ಟ್ ಕ್ವೆಶ್ಚನ್, ಎಕ್ಸರ್ಸೈಸ್ ಅಜೇಯ ವಾರಿಯರ್ ಹೆಲ್ಡ್ ಬಿಟ್ವೀನ್ ವಿಚ್ ಆಫ್ ದಿ ಫಾಲೋಯಿಂಗ್ ಕಂಟ್ರೀಸ್. ಸೊ ಈ ಆಪ್ಷನ್ಸ್ ನ ನೋಡಿ ನೀವು ನಮ್ಗೆ ಉತ್ತರವನ್ನ ಕಳಿಸ್ಬೇಕಾಗತ್ತೆ. ಸೊ ಇಲ್ಲಿಗೆ ಇನ್ಕ್ವೆಸ್ಟ್ ಚಾಲೆಂಜ್ ಕ್ವೆಶ್ಚನ್ಸ್ ಕೂಡ ಕೊಟ್ಟಿರ್ತೀನಿ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಆರ್ಟಿಕಲ್ಸ್ ಕಂಪ್ಲೀಟ್ ಆಗಿರುತ್ತೆ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಹಾಗೆ ನಿಮ್ಮ ಉತ್ತರಗಳಿಗೆ ನಾವು ಕಾಯ್ತಾ ಇರ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.